ಈ ಗಾರ್ಮೆಂಟ್ಗೆ ಹೋಗುವಂಥ ಹೆಣ್ಮಕ್ಳೆಲ್ಲ ಹೇಳಿದರು. ನಾನು ನೋಡಿದ್ರು, ಹೈ ಕೈ ಚಂದ್ರು ಅಂದ್ಬಿಟ್ಟು ಎಲ್ಲ ಓಡ್ ಬಂದು ಸುತ್ತಕೊಂಡ್ರು. ನಾನು ನನ್ನ ಮಗಳು ನಿಂತು ಎಲ್ಲ ಸುತ್ತಕೊಂಡು ಸೀರಿಯಸ್ ಆಗಿ ಸಾರ್ ನಿಮ್ದೆಲ್ಲ ನೋಡಿದ್ದೀವಿ ಅಂದರು. ನಾನು ನನ್ನ ಹೆಂಡತಿಗೆ ಹೇಳ್ಬೇಡಿ ಅಂದೆ. ಏನು ಚೆನ್ನಾಗಿ ಮಾಡ್ತೀವಿ ಮಂಡ್ಯ ಇದೆ, ಹೆಣ್ಮಕ್ಳೆಲ್ಲ ನೋಡಿ ನಾಚ್ಕೋಬೇಕು. ಸರಿ ಶುರುವಾಯಿತು. ನಾನು ಬಂದು ಡೈಲಾಗ್ ಹೇಳಿದೆ. ಅವಳು ಗಾಬರಿಯಾಗಿ ಬೀಳಕ್ಕೆ ಬಂದು ಹಿಡ್ಕೋಬೇಕು ಅವಳನ್ನ. ನಾನು ಕೈ ಹಾಕಿದ್ದು ಡೈರೆಕ್ಟಾಗಿ ಸೊಂಟಕ್ಕೆ ಕೈ ಹಾಕ್ಬಿಟ್ಟೆ. ಸೊಂಟ ಹಿಂಗೆ ಹಿಡ್ಕೊಂಡೆ. ಸೊಂಟದ ವಿಷ ಬ್ಯಾಡವ ಶಿಷ್ಯ. ಫಸ್ಟ್ ನಿಮ್ಮ ವೈಫ್ ಕೊಟ್ಟಿರೋದೇ ತಿನ್ನಿಸ್ತೀನಿ ಸರ್. ನೀನು ಹೇಳ್ಬಿಡ್ತೀನಿ ಸರಿ, ಗೊತ್ತಾಗಲ್ವ ನಾನು ಹೆಂಡ್ತಿದ್ದು ಅಂತ. ಅದನ್ನೇ ತಿನ್ಸು ಅಷ್ಟೇ. ಓಕೆ, ಎಡಿಟ್ ಬಿಡಿ ಹೆಂಗಾರಿದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಸರ್, ನಿಮ್ಮ ಮದುವೆ ವಿಚಾರಕ್ಕೆ ಬರೋಣ ಸರ್. ನಿಮ್ಮದು ಲವ್ ಮ್ಯಾರೇಜು. ಹೌದು. ಎಲ್ಲರೂ ಮನ್ಸು ಮುಟ್ಟಕ್ಕೆ, ಹೃದಯ ಮುಟ್ಟಕ್ಕೆ ಟ್ರೈ ಮಾಡಿದ್ರೆ ತಾವು ಸೊಂಟ ಮುಟ್ಟಕ್ಕೆ ಟ್ರೈ ಮಾಡಿ ಕ್ಯಾಚ್ ಹಾಕೊಂಡವರು. ಇದ್ರ ಘಟನೆ ಬಗ್ಗೆ ಹೇಳಿ ಒಂದು ಸ್ವಲ್ಪ. ಆ್ಯಕ್ಚುಲಿ ನಾನು ಗೀತಾ ಒಟ್ಟಿಗೆ ಸಿಹಿ ಕಹಿ ಮಾಡ್ತಾ ಇದ್ವಿ. ಮಾಡ್ತಾ ಇರ್ಬೇಕಾದ್ರೆ ಒಂದಿನ ಜಗಳ ಆಗೋಯ್ತು ನನಗಳು. ಜಗಳ ಆಗಿ ಅವಳು ಮಾತು ಬಿಟ್ಬಿಟ್ಲು. ನನ್ನ ಹತ್ರ ಆ್ಯಕ್ಟ್ ಮಾಡ್ಬೇಕಾದ್ರೆ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ನನಗೆ ಭಾಳ ಕಷ್ಟ ಆಗೋದು, ಇದೇನೇ ಹಿಂಗಾಗ್ಬಿಡ್ತಲ್ಲ ಅಂತ. ಸರಿ ಒಂದು ಸಾರಿ ಗೀರಿ ಅಂತೆಲ್ಲ ಕೇಳ್ಕೊಂಡೆ. ಏನಾದ್ರೂ ಕೋಪ ಬಿಟ್ಟಿಲ್ಲ, ಮಾತಾಡ್ತಾ ಇಲ್ಲ. ನಾವು ಸಾರಿ ಹೇಳಿದ್ದು ವೇಸ್ಟ್ ಆಗೋಯ್ತು. ಅರ್ಥ ಆಗ್ತೀವಿ ನಾನು ಹೇಳ್ತಾರೋದು. ಏನು ಹಿಂಗಾಗ್ಬಿಡ್ತಲ್ಲ ಅಂತ ಫುಲ್ ಅಪ್ಸೆಟ್ ಆಗಿದ್ದೆ ನಾನು. ಒಂದು ಸೀನ್ ಇತ್ತು. ಅವಳು ತೋರಣ ಕಟ್ತಾ ಇರ್ತಾಳೆ, ಚೇರ್ ಮೇಲೆ ನಿಂತ್ಕೊಂಡು ಬಾಗಿಲಿಗೆ ತೋರಣ ಕಟ್ತಾಳೆ. ನಾ ಹೋಗೇನೋ ಹೇಳ್ತೀನಿ, ಅವಳು ಗಾಬರಿಯಾಗಿ ಬೀಳಕ್ಕೆ ಹೋಗ್ತಾಳೆ. ಅವಳು ಹಿಡ್ಕೊಳ್ತೀನಿ ಅಂತ ಏನೋ ಒಂದು ಸೀನ್ ಇತ್ತು. ನಾನು ಕೋಪ ಅಲ್ವಾ ಒಬ್ಬರಿಗೂ ಸರಿಯಾಗಿ. ಇನ್ನು ಇದೆಲ್ಲ ರಿಹರ್ಸಲ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಸರ್ ಟೇಕ್ ಮಾಡ್ಬಿಡೋಣ ಸರ್ ಒಂದೇ ಸಲಿಗೆ. ಏನಮ್ಮ ನೀನು ರೆಡಿನಾ ಅಂದರು. ಅವಳು ಹ್ಞೂ ಸರ್ ಓಕೆ ಟೇಕೆ ಮಾಡಿ ಅಂದ್ಲು. ಸರಿ ಶುರುವಾಯಿತು. ನಾನು ಬಂದು ಡೈಲಾಗ್ ಹೇಳಿದೆ. ಅವಳು ಗಾಬರಿಯಾಗಿ ಬೀಳಕ್ಕೆ ಬಂದು ಹಿಡ್ಕೋಬೇಕು ಅವಳನ್ನ. ನಾನು ಕೈ ಹಾಕಿದ್ದು ಡೈರೆಕ್ಟಾಗಿ ಸೊಂಟಕ್ಕೆ ಕೈ ಹಾಕ್ಬಿಟ್ಟೆ. ಸೊಂಟ ಹಿಂಗೆ ಹಿಡ್ಕೊಂಡೆ. ಸೊಂಟದ ವಿಷ ಬ್ಯಾಡವ ಶಿಷ್ಯ. ಅದು ಆವಾಗಲೇ ಅರ್ಥ ಆಗಿದ್ದು ನನಗೆ. ಸೊಂಟ ಹಿಡ್ಕೊಂಡ ತಕ್ಷಣ ಅವಳು ಹಿಂಗೆ ಅಂದ್ಲು, ಒಂಥರ ಒದರ್ಕೊಂಡಾಗೆ. ಕೈ ಬಿಟ್ಬಿಟ್ಟೆ. ಡಬೋರ್ ಅಂತ ಬಿದ್ಲು. ನಾನು ಅವಳಿಗೆ ಬಿದ್ದೆ. ಹಂಗೆ ಕೈ ಹಿಡಿದೆ ಅತ್ತೆ. ಫುಲ್ ಲವ್. ಕೈ ಹಿಡ್ಕೊಂಡೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ಅಲ್ಲಿಂದ ಆಚೆಗೆ ಅವಳು ಪುಸ್ಲಾಯಿಸಿ ಆಮೇಲೆ ಅವಳು ಮಾತಾಡಿ ಅವಳು ಲವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಪಟಾಯಿಸ್ಕೊಂಡ್ಬಿಟ್ಟೆ. ನೀವೊಬ್ರು ಆದರ್ಶ ವ್ಯಕ್ತಿ ಅಂತ ನಿಮ್ಮ ಬಗ್ಗೆ ಇದ್ದಿದ್ದ ಪುಸ್ತಕದ 98ನೇ ಪುಟದಲ್ಲಿ ಓದಿದೆ. ಏನಂದ್ರೆ, ಮದುವೆ ಆಗಿದ್ದು ಹೊಸದರಲ್ಲಿ ನೀವು ರಾತ್ರಿ ಮನೆಗೆ ಹೋದಾಗ ನಿಮ್ಮ ಹೆಂಡತಿ ಮಾಡಿದ್ದ ಅಡುಗೆ ಊಟನೇ ಮಾಡ್ತಿರ್ಲಿಲ್ಲ. ಬಂದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ದಾರೆ ಅವರು. ಎಪ್ಪಡಿ ಮದುವೆ ಆದ ಹೊಸದರಲ್ಲಿ ಗೀತಾ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದೆ. ಊಟ ಮಾಡೋಕ್ಕೆ ಅಂತಂದರೆ ಗೀತಾ ಒಂದು ಪುಟ್ಟ ಪಾತ್ರೆಯಲ್ಲಿ ಸಾರು, ಒಂದು ಪುಟ್ಟ ಪಾತ್ರೆಯಲ್ಲಿ ಅನ್ನ ಮಾಡಿದ್ರು. ನಾನು ಹೋಗಿ ಹಿಂಗೆ ನೋಡಿದೆ. ನಿಂದು ಊಟ ಆಯ್ತಾ ಅಂದೆ. ಇನ್ನೂ ಆಗಿಲ್ಲ, ನೀವು ಮಾಡ್ಕೊಂಬಿಡು, ನಂದು ಊಟ ಆಯಿತು. ಊಟ ಮಾಡಲಿಲ್ಲ ಅವಳು. ನಾನು ಶೂಟಿಂಗಲ್ಲಿ ಊಟ ಮಾಡಿದ್ನೇನೋ ಅಂತ ಅಂದ್ಕೊಂಡು ಊಟ ಮಾಡಿದ್ಲು. ನೆಕ್ಸ್ಟ್ ಡೇ ಸಾಯಂಕಾಲ ಹೋದೆ. ನಿಂದು ಊಟ ಆಯಿತಾ? ಆಯಿತು. ಊಟ ಮಲ್ಕೊಂಬಿಡಿ, ಊಟ ಮಾಡಿ. ನಂದು ಆಯಿತು ಊಟ. 2-3 ದಿವಸ ಹಿಂಗೆ ಆಗೋಯ್ತು. ರಾತ್ರಿ ಮನೆಗೆ ಹೋಗಿ ಊಟ ಮಾಡ್ತಾ ಇರಲಿಲ್ಲ ನಾನು, ಕಂಟಿನ್ಯೂಸ್. ನಮ್ಮಮ್ಮ ಫೋನ್ ಮಾಡಿದ್ದಾರೆ ದಾವಣಗೆರೆಯಿಂದ. ಹೆಂಗಿದೆ ಮದುವೆ ಜೀವನ ಅಂತೆಲ್ಲ ಕೇಳಕ್ಕೆ. ಪಾಪ ಏನೋ ದಿನ ರಾತ್ರಿ ಇವರು ಶೂಟಿಂಗಲ್ಲೇ ಊಟ ಮಾಡ್ಕೊಂಬರ್ತಾರೆ, ನಾವು ಮಾಡಿದ್ದ ಅಡುಗೆ ಊಟನೇ ಮಾಡಲ್ಲ ಇವರು ಅಂತ ಹೇಳಿದಾಳೆ. ನಮ್ಮಮ್ಮ, ಎಷ್ಟು ಮಾಡಿದ್ಯಮ್ಮ ನೀನು? ಇಷ್ಟೊಂದು ಪುಟಾಣಿ ಪಾತ್ರೆ ಮಾಡಿದ್ದೆ. ಇಲ್ಲಮ್ಮ, ಅದಕ್ಕೆ ಅವನು ಊಟ ಮಾಡಿಲ್ಲ. ನೀನು ಎಷ್ಟು ಮಾಡಿದ್ಯೋ ಅಷ್ಟು ಅವನು ಒಬ್ಬನೇ ತಿಂತಾನೆ. ಅವನು ತಿಂದ್ಬಿಟ್ರೆ ನಿನಗೆ ಊಟ ಇರಲ್ಲ ಅಂತ ಅವನು ಊಟ ಮಾಡಿಲ್ಲಮ್ಮ ಅಂತ. ಆವಾಗ ಅವಳು ನೆಕ್ಸ್ಟ್ ಡೇ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ಲು. ನಾನು ಹೋದೆ, ತೆಗೆದು ನೋಡಿದೆ. ದೊಡ್ಡ ಪಾತ್ರೆಯಲ್ಲಿ ಅನ್ನ, ದೊಡ್ಡ ಪಾತ್ರೆಯಲ್ಲಿ ಸಾರು. ಊಟ ಆಯ್ತಾ ನಿಂದು? ಇಲ್ಲ, ಕುತ್ಕೊ ಮಾಡೋಣ ಅಂತ. ಪಾತ್ರೆ ತೊಳೆದಿಡೋದು ಒಂದು ಬಾಕಿ, ಹಂಗೆ ತಿಂದೆ. ಸೊ ಆವಾಗಿಂದ ಅವಳಿಗೆ ಗೊತ್ತಾಯ್ತು, ಓ ಇವನನ್ನು ಸಾಕೋದು ಕಷ್ಟ ಅಂತ. ಹೆಂಡತಿಗೋಸ್ಕರ ತ್ಯಾಗ ಮಾಡಿದ್ದೀರಾ? ಹೌದು, ಮತ್ತೆ ಆದರ್ಶ ಆದರ್ಶ ಎತ್ತಿ ಹಿಡಿದಿದ್ದೀರಾ? ಯಾವಾಗಲೂ ಎತ್ತಿಡಿ ತರ್ತೀನಿ ನಾನು.
ಈ ತಿಂಗಳಿಗೆ ಒಂದ್ಸಲಿನಾದ್ರೂ ಮೇಡಮ್ಗೆ ಅಡುಗೆ ಮಾಡಿಕೊಟ್ಟಿದ್ದೀರಾ ನೀವು? ಇಲ್ಲ ಹಾಂ, ಇಲ್ಲ, ಮೇಡಮ್ಗೆ ಅಂತ ನಾನು ಅಡುಗೆ ಮಾಡೋದಿಲ್ಲ. ಅದು ಯಾವಾಗಲೂ ನಂದೇನೋ ಪ್ರಯೋಗ ಮಾಡೋಕೆ ಅಡುಗೆ ಮಾಡ್ತೀನಿ, ಮೇಡಮ್ ತಿನ್ನು ಅಂತ ಹೇಳ್ತೀನಿ. ಮೇಡಮ್ಗೆ ಅಂತ ಮಾಡ್ಕೊಡೋದು ಭಾಳ ರೇರು. ಅವ್ರು ಕೇಳೋದೇ ಇಲ್ಲ, ಅವರೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅವರು ಮಾಡಿದ್ದನ್ನು ನಾವು ತಿಂತೀವಿ ಅಷ್ಟೇ, ಜಾಸ್ತಿ ಮಾತಾಡೋಕ್ಕಾಗಲ್ಲ ನಮಗೆ. ಸೊ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದು ಭಾಳ ರೇರು. ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ, ಬಟ್ ಮಕ್ಕಳು ನಂಗೆ ತಿನ್ನಬೇಕು ಅಂದಾಗ ಮಕ್ಕಳಿಗೆ ಅಂತ ಮಾಡಿಕೊಟ್ಟಿದ್ದು ಉಂಟು. ಹೆಂಡತಿ ನಂಗೆ ಯಾವತ್ತೂ ಅವಳ ಬಯಕೆಯನ್ನು ಹೇಳಿಲ್ಲ. ಸೊ ಹಾಗಾಗಿ ಮೇಡಮ್ಗೆ ಅಂತ ಮಾಡಿದ್ದು ಕಡಿಮೆ. ಆದರೆ ನಾನು ಮಾಡಿದ್ದನ್ನೆಲ್ಲ ಮೇಡಮ್ಗೆ ತಿನ್ನಿಸಿದ್ದೀನಿ. ಹೌದಾ? ನಿಮ್ಗೆ ಧೈರ್ಯ ಇದೆಯಾ? ಅಂದ್ರೆ ಹೋಟ್ಲ್ಗಳಿಗೆಲ್ಲ ಹೋದ್ರೆ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಬೇರೆ ಅಡುಗೆ ಕೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಕ್ ಧೈರ್ಯ ಇದೆ ನಿಮ್ಗೆ? ಮೇಡಮ್ ಮಾಡಿದ ಅಡುಗೆ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಅಪ್ಪಿ ತಪ್ಪಿ ಹೇಳೋ ಧೈರ್ಯನೇ ಇಲ್ಲ. ಇಲ್ಲ. ಅವರು ಚೆನ್ನಾಗೇ ಮಾಡಿಲ್ಲದ್ರೆ ಚೆನ್ನಾಗಿದೆ ಅನ್ಕೊಂಡೇ ತಿಂತೀನಿ, ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಪ್ರೀತಿ ಯಾರಿಗೆ ಬೇಕಾದ್ರೂ ಹೇಳ್ಬೋದು, ಹೆಂಡತಿಗೆ ಹೇಳೋಕ್ಕಾಗಲ್ಲ. ಅದು ಭಾಳ ಕಷ್ಟವಾದ ಕೆಲಸ. ಬೇರೆಯವ್ರ ಹೆಂಡತಿಗೆ ಹೇಳ್ಬೋದು, ಚೆನ್ನಾಗಿಲ್ಲ, ಇದು ಯಾಕೆ ಹಿಂಗೆ ಮಾಡಿದಿರ, ಸ್ವಲ್ಪ ಇದಕ್ಕೆ ಹಿಂಗೆ ಬೇಯಿಸ್ಬೇಕಾಗಿತ್ತು ಅಂತ ಬೇಕಾದ್ರೆ ಹೇಳ್ಬಿಡ್ತೀನಿ. ಹೆಂಡತಿಗೆ ಮಾತ್ರ ನೆವರ್. ಯಾಕಂದರೆ ನಮ್ಮ ಲೈಫಲ್ಲಿ ಒಂದು ಫಿಲಾಸಫಿ ಇದೆ, ದ ವೈಫ್ ಈಸ್ ಆಲ್ವೇಸ್ ರೈಟ್ ಅಂತ. ಅವಳು ಏನು ಮಾಡಿದ್ರು ಕರೆಕ್ಟು, ಅವಳು ಏನು ಮಾಡಿದ್ರು ಸರಿ, ಅದು ಫಿಕ್ಸ್. ಅದು ಹಾಗಾಗಿ ನಾವು ಸುಖವಾಗಿದ್ದೀವಿ. ಆ ಸುಖನ ಯಾಕೆ ಕಳ್ಕೋಬೇಕು ಚೆನ್ನಾಗಿಲ್ಲ ಅಂತೇಳಿ, ತಪ್ಪು ಹೇಳಿ ಅಲ್ವಾ? ಪ್ರೀತಿ ಹಿಡಿತಾ ಇದ್ದೀರಾ? ಪ್ರೀತಿ ಅದು ನಮ್ಗೆ. ಇನ್ನೊಂದೇನೆಂದರೆ, ನಮ್ಮ ಹೆಂಡತಿ ಏನೇ ಮಾಡಿದ್ರು ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಹೆಂಡತಿ ಮಾಡಿರೋದು ಅಂತ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ನೀವು ಇಷ್ಟು ಎಕ್ಸ್ಪರ್ಟ್ ಅಂತ ನನಗೆ ಗೊತ್ತು, ಅದಕ್ಕೆ ಮೇಡಮ್ಗೆ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಏನೋ ಒಂದು ಕಳಿಸ್ಕೊಡಿ ಅಂತ. ಹಾಂ, ಈಗ ನಿಮಗೆ ಅಂತ ಪಾಕಶಾಲಾದು ಒಂಚೂರು ಸಾಂಬಾರು ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ. ಒಂದು ಸ್ವಲ್ಪ ಮೇಡಮ್ಮು ಕಳಿಸ್ಕೊಟ್ಟಿದ್ದಾರೆ ಸಾಂಬಾರು, ಅದನ್ನು ಕೊಡ್ತೀನಿ. ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ನೀವು ಬ್ಲೈಂಡ್ ಫೋಲ್ಡಲ್ಲಿ 2 ಸ್ಪೂನ್ ಟೇಸ್ಟ್ ಮಾಡಿ ಗೀತಾ ಮೇಡಮ್ ಮಾಡಿರೋ ಸಾಂಬಾರು ಯಾವುದು, ಪಾಕಶಾಲಾ ಸಾಂಬಾರು ಯಾವುದು ಅಂತ ಹೇಳ್ತೀರಾ? ಅಷ್ಟೇನಾ? ಈಸಿಯಾಗಿ ಹೇಳ್ತೀನಿ. ನೋಡೋಣ. ಅದಕ್ಕೆ ಬ್ಲೈಂಡ್ ಫೋಲ್ಡ್ ಯಾಕೆ ಮಾಡಬೇಕು? ಆಯಿತು, ನಿನ್ನ ಖುಷಿ ಮಾಡು, ಹೇಳ್ತೀನಿ. ಆಗಿದಾಗಲಿ, ತರ್ತೀನಿ. ನಮಸ್ಕಾರ ಕೀರ್ತಿ, ಹೇಗಿದ್ದೀರಿ? ನಿಮ್ಮ ಕೀರ್ತಿ ENT ಕ್ಲಿನಿಕ್ ಯೂಟ್ಯೂಬ್ ಚಾನಲ್ನ ನಾವೆಲ್ಲರೂ ನೋಡ್ತಾ ಇರ್ತೀವಿ. ನಮ್ಮ ಮನೆಯವ್ರಿಗೆಲ್ಲ ಭಾಳ ಖುಷಿ ಅದನ್ನು ನೋಡೋದಕ್ಕೆ. ತುಂಬ ಮಜವಾಗಿರುತ್ತೆ ನೀವು ಕೇಳೋ ಪ್ರಶ್ನೆಗಳು. ಇವತ್ತು ಆ ಮಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಸಿಹಿ ಕೈ ಚಂದ್ರು ಅಲ್ಲಿದ್ದಾರೆ. ನೀವು ಹೇಳ್ದಂಗೆ ಅವ್ರಿಗೊಂದು ಟಾಸ್ಕ್ ನೀವು ಕೊಡ್ತಿದ್ದೀರಾ, ಅದ್ರ ಪ್ರಕಾರ ಅವ್ರಿಗೆ ಇಷ್ಟವಾದ ಒಂದು ತರಕಾರಿ ಹಾಕಿ ನಾನು ಹುಳಿನ ಮಾಡಿ ಕಳಿಸಿದ್ದೀನಿ. ಅದು ನಾನು ಮಾಡಿದ್ದೋ ಅಥವಾ ಇಲ್ವೋ ಅನ್ನೋದನ್ನು ಅವ್ರು ಕಂಡು ಹಿಡಿಬೇಕು. ಅದೇ ತಾನೇ ಟಾಸ್ಕು. ಕಂಡು ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಬ್ಬರಿಗೂ ಆಲ್ ದ ಬೆಸ್ಟ್, ಮಜಾ ಮಾಡಿ. ಸರ್, ಇದು ಬ್ಲೈಂಡ್ ಫೋಲ್ಡು. ಏನು ಗುರು, ಎಲ್ಲಿ ತಗೊಂಡೆ ಗುರು ಈ ಬ್ಲೈಂಡ್ ಫೋಲ್ಡು? ಇಷ್ಟು ಚೆನ್ನಾಗಿದೆ ನೋಡಿ. ಹಬ್ಬ, ಓಕೆನಾ ಸರ್? ಹಾಂ, ಓಕೆ, ಡನ್ ಸರ್. ಬನ್ನಿ. ಮೇಡಮ್ಮು ಆ್ಯಕ್ಚುಲಿ ಕ್ಯಾರಿಯರೇ ಕೊಟ್ಟು ಕಳಿಸಿದ್ದಾರೆ. ಲಾಸ್ಟ್ 2 ಬಾಕ್ಸ್ ನೀನು ಇಟ್ಕೋಗಿರ್ತಿ, ಮೊದಲನೇ 2 ಬಾಕ್ಸು ಚಂದ್ರ ಅವ್ರಿಗೆ ಕೊಡು ಅಂತ ಕೇಳಿದ್ರು. ಓಕೆ ತಗೊಳಪ್ಪ. ದಾನೆ ದಾನೆ ಪೇ ಲಿಖಾ ಹೇ ಖಾನೆ ವಾಲೆ ಕಾ ನಾಮ್. ಅಗಳ ಮೇಲೆ ಬರ್ದಿರುತ್ತೆ ಯಾರು ಏನು ತಿನ್ಬೇಕು ಅಂತ. ನಿನ್ನ ಹಣೆಯಲ್ಲಿ ಏನು ಬರ್ದಿತ್ತೋ ಅದು ಕೆಳಗಡೆ 2 ಬಾಕ್ಸಲ್ಲಿ ಇರುತ್ತೆ, ನನ್ನ ಹಣೆಯಲ್ಲಿ ಏನು ಬರ್ದಿತ್ತೋ ಅದು ಮೇಲ್ಗಡೆ 2 ಬಾಕ್ಸಲ್ಲಿ ಇರುತ್ತೆ. ಕೊಡು, ಅದನ್ನೇ ತಿಂತೀನಿ, ಅದನ್ನೇ ಟೇಸ್ಟ್ ಮಾಡ್ತೀನಿ. ಗೊತ್ತಾಗ್ಬಿಡುತ್ತೆ ನಾನು ಹೆಂಡತಿ ಟೇಸ್ಟ್ ಮಾಡಿ ಟೇಸ್ಟು. ಫಸ್ಟ್ ನಿಮ್ಮ ವೈಫ್ ಕೊಟ್ಟಿರೋದೇ ತಿನ್ನಿಸ್ತೀನಿ ಸರ್. ನೀನು ಹೇಳ್ಬಿಡ್ತೀನಿ ಸರಿ, ಗೊತ್ತಾಗಲ್ವಾ ನಾನು ಹೆಂಡತಿದು ಅಂತ. ಅದನ್ನೇ ತಿನ್ಸು ಅಷ್ಟೇ. ಓಕೆ, ಎಡಿಟ್ ಬಿಡಿ ಹೆಂಗಾರೆ. ಇದು 2 ಸಾಂಬಾರು ಕೊಡ್ತೀನಿ, ನಾನೇ ತಿನ್ನಿಸ್ಲಾ ಒಂದು ಸ್ವಲ್ಪ ಬಿಸಿ. ಹಾಂ, ಓಕೆನಾ? ಈಗ ಇನ್ನೊಂದು ತಿನ್ನಿಸ್ತೀನಿ. ಹಾಂ, ಯಾವ್ದು ಸರ್ ಇವಾಗ? ನನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ದಡ್ ನನ್ನ ಮಗ ಅನ್ಕೊಂಡಿದ್ಯಾನ? ಯಾಕೆ ಸರ್? ನೀನು ರಂಗೋಲೆ ಕೆಳಗೆ ನುಸುಳಿದ್ರೆ ನಾನು ಡಸ್ಟ್ ಕೆಳಗೆ ನುಸುಳ್ತೀನಿ. 2 ಒಂದೇ ಸಾಂಬಾರು ತಿನ್ಸ್ಬಿಟ್ಟು ಯಾವ್ದು ಅಂತ ನನಗೆ. ಆಯ್ತಾಯ್ತು, ಸರಿಯಾಗಿ ತಿನ್ಸು. ಸರಿ ಫಸ್ಟ್ ತಿನ್ಸಿ. ಇದು ನೋಡಿ ಸರ್, ಮಾಡಿ ಸರ್. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನೀನು ಸೆಕೆಂಡ್ ತಿನ್ಸಿದ್ದು ನನ್ನ ಹೆಂಡತಿ ಮಾಡಿದ್ದು. ಫಸ್ಟ್ ತಿನ್ಸಿದ್ದು ಪಾಕಶಾಲಾ. ಶೋರಾ ಸರ್? ಶೋರ್. ಯಾಕೆಂದ್ರೆ ಪಾಕಶಾಲಾದವರು ಬೆಲ್ಲ ಹಾಕ್ತಾರೆ. ನನ್ನ ಹೆಂಡತಿ ಸಾರು ಹುಳಿ ಮಾಡಿದ್ರೆ ಬೆಲ್ಲ ಹಾಕಲ್ಲ. ಅರ್ಥ ಆಗ್ತೀಯಾ?
ಬೇಸಿಕ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಪಾಕಶಾಲಾದಲ್ಲಿ ಮಂಗಳೂರು ಸೌತೆಕಾಯಿ ಹಾಕಿರ್ತಾರೆ. ಸೊ ಆ ಮಂಗಳೂರು ಸೌತೆಕಾಯಿ ಘಮ ಬರುತ್ತೆ. ಪರ್ಫೆಕ್ಟ್ ಸರ್. ಕರೆಕ್ಟಾ? ಗಂಡದಕ್ಕೆ ತಕ್ಕ ಗಂಡ. ನೋಡು, ನನ್ನ ಹೆಂಡತಿ ಮಾಡಿದ್ರಲ್ಲಿ ಮಂಗಳೂರು ಸೌತೆಕಾಯಿ ಇಲ್ಲ, ಈರುಳ್ಳಿ ಇದೆ. ಕರೆಕ್ಟಾ? ಇದರಲ್ಲಿ ಮಂಗಳೂರು ಸೌತೆಕಾಯಿ, ಆಮೇಲೆ ನೋಡಿದ್ಯಾ? ಓ, ಬಟ್ ನಾನು ಬರೀ ರಸಂ ತಿನ್ನಿಸ್ದೆ, ಬಟ್ ಅದರಲ್ಲೂ ಕಂಡಿಡಿದ್ರಿ ನೀವು. ಅಂದ್ರೆ ನಾನು ಗಟ್ಟಿ ತಿನ್ನಿಸ್ಲಿಲ್ಲ, ಅದು ಫ್ಲೇವರ್ ಸಿಗುತ್ತೆ. ಬೇರೆ ಲೆವೆಲ್ ಸರ್. ಸೂಪರ್ ಸರ್. ನೀವು ಸದ್ಯ ನಿಂಗೆ ಅರ್ಥ ಆಯ್ತಲ್ಲ ನಾ ಸೂಪರ್ ಅಂತ, ಅದು ಮುಖ್ಯ ನನಗೆ. ಸೊ ಥ್ಯಾಂಕ್ ಯು ಪಾಕಶಾಲಾ ಮತ್ತು ಗೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಸಾಂಬಾರು, ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ಚೆನ್ನಾಗಿ ಮಾಡಿದ್ದಾಳೆ ಸಾಂಬಾರು. ಜನರಲಿ ನಾನು ಏನು ಹೇಳಕ್ ಹೋಗಲ್ಲ, ಅಂದರೆ ಅವಳೇನು ಅಡುಗೆ ಮಾಡಿದ್ಲು ಚೆನ್ನಾಗಿದೆ ಅಂತ ಹೇಳ್ತೀನಿ. ಎಷ್ಟೋ ಸಲ ಸರಿಯಾಗಿ ಕುದ್ದಿಲ್ಲ ಸಾಂಬಾರು ಅನ್ಸುತ್ತೆ, ಆಮೇಲೆ ಎಷ್ಟೋ ಸಲ ತುಂಬ ಚೆನ್ನಾಗಿ ಮಾಡಿದಾಳೆ ಅನ್ಸುತ್ತೆ. ನಾನು ಹೆಂಗಿದ್ರು ನಾನು ತುಂಬ ಚೆನ್ನಾಗಿದೆ ಅಂತಾನೆ ಹೇಳೋದು. ಇವತ್ತು ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದಾಳೆ. ಹೆಂಗೋ ಏನೋ ಮಾಡಿದಾಳೆ ಅನ್ನೋಂಗೆಲ್ಲ ಇಲ್ಲ. ಕರೆಕ್ಟಾಗಿ ಕುದಿಸಿ, ಕರೆಕ್ಟಾಗಿ ಹುಣಸೆ ಹಣ್ಣು ಹಾಕಿ, ಕರೆಕ್ಟಾಗಿ ಸಾಂಬಾರು ಪುಡಿ ಹಾಕಿ, ಕರೆಕ್ಟಾಗಿ ರುಬ್ಬಿ ಎಲ್ಲ ಮಾಡಿದಾಳೆ. ತುಂಬ ಚೆನ್ನಾಗಿದೆ ಸಾಂಬಾರು, ಈರುಳ್ಳಿ ಸಾಂಬಾರು. ಎಷ್ಟು ಚೆನ್ನಾಗಿ ಅವಳು ಅಡುಗೆ ಮಾಡ್ತಾಳೆ ಅಂತ ನನಗೆ ಮದುವೆಯಾದ ಹೊಸದರಲ್ಲಿ ಗೊತ್ತಾಗ್ಬಿಟ್ಟಿದ್ದಿದ್ರೆ ನಾನು ಅಡುಗೆ ಶೋನೇ ಮಾಡ್ತಾ ಇರಲಿಲ್ಲ, ಅವಳ ಕೈಲಿ ಮಾಡಿಸ್ಬಿಡ್ತಿದ್ದೆ. ನಾನು ಅಡುಗೆ ಮಾಡೋದು ನಿಲ್ಲಿಸ್ಬಿಡ್ತಿದ್ದೆ. ಈಗ ನಾನು ಥ್ಯಾಂಕ್ ಯು ಮೇಡಮ್, ನೀವು ಅವಾಗ ಚೆನ್ನಾಗಿ ಮಾಡಿಲ್ಲದೆ ಇರೋದಕ್ಕೆ ಅಂದ್ರೂ ತಪ್ಪಾಗತ್ತೆ, ಏನು ಹೇಳದೇ ಇದ್ರೂ ತಪ್ಪಾಗತ್ತೆ. ಥ್ಯಾಂಕ್ ಯು ಪಾಕಶಾಲಾದವ್ರಿಗೂ. ಥ್ಯಾಂಕ್ ಯು. ಪಾಕಶಾಲಾದವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಅವರು ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳಿಲ್ವಾ ಘಮ ಚೆನ್ನಾಗಿ ಬಂತು ಅಂತ. ಎರಡನೇ ಡಬ್ಬದಲ್ಲಿ ಏನಿದೆ ತೋರಿಸು. ಇಲ್ಲೇ ತೋರಿಸಿ, ಚೆನ್ನಾಗಿರೋದಿದ್ರೆ ನೀವು ಒಂಚೂರು ತಿನ್ಬಿಡ್ತೀರ ಅನ್ಕೊಂಡು ಹೇಳಿದೆ. ಮೊದಲ ಡಬ್ಬ ನಿಮಗಂತೆ, ಎರಡನೇ ಡಬ್ಬನೂ ನಿಮಗೆ. ನೋಡಿದ್ಯಾ ನನ್ನ ಹೆಂಡತಿ ಎಷ್ಟು ಮೊದಲೆರಡು ಡಬ್ಬ ಚಂದ್ರವ್ರಿಗೆ ಕೊಟ್ಬಿಡಿ, ಮೂರನೇ ಡಬ್ಬ ನಾಲ್ಕನೇ ಡಬ್ಬ ನೀನು ಇಟ್ಕೋಕಿರ್ತಿ, ಅವ್ರಿಗೆ ಕೊಡಬೇಡ. ನಮ್ಗೆ ಯಾಕೆ ತೋರಿಸ್ತೀವಿ ಅದನ್ನ, ಇಟ್ಕೊರಿ ನಾವು. ಹೆಂಗೆ ನನ್ನ ಹೆಂಡತಿ ಸೆನ್ಸ್ ಆಫ್ ಹ್ಯೂಮರ್ ಹೆಂಗೆ ಮೇಡಮ್? ನಿಮ್ಮನ್ನು ಊಟ ಕರೆಯೋಣ ಅನ್ಕೊಂಡಿದ್ದೆ, ನಿಮ್ಮಿಬ್ರು ನಮ್ಮ ಮನೆಗೆ. ಕ್ಯಾನ್ಸಲ್. ಬಟ್ ವೆರಿ ನೈಸ್. ಬಟ್ ಥ್ಯಾಂಕ್ ಯು, ನಮ್ಮ ಕರೆಗೆ ಹೋಗೊಟ್ಟು ನಮಗೆ ಸಾಂಬಾರು ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ನೀವು ನಂಬಲ್ಲ, ಮೇಡಮ್ಮು ಬೆಳಗ್ಗೆ ಫೋನ್ ಮಾಡಿದ್ರು, ಕೀರ್ತಿ ಜಗಳಾಡಿ ತುಂಬ ದಿನ ಆಗೋದು ಕೀರ್ತಿ, ಏನಾರು ಹಾಕ್ಕೊಡು. ಟ್ರೈ ಮಾಡ್ತಾ ಇದ್ದೀನಿ. ಸರಿ ಸರಿ ಎಂದು ಕೊಡೋದು ಅಂತ ಹೇಳ್ತಾರೆ. ಸರ್ ಬ್ಯಾಕ್ ಟು ಚಕ್ಲಿ ನಿಪಟ್ಟು. ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಮೇಡಮ್ ಇನ್ನೊಂದು ಮಾತು ಹೇಳಿದ್ರು, ಏನು ಇಷ್ಟು ಧೈರ್ಯವಾಗಿ ಹೇಳ್ಬಿಟ್ರಲ್ಲ, ಏನು ಕೋಪ ಇಲ್ವಾ ಅವ್ರಿಗೆ ಅಂತ ಅನ್ನಿಸ್ತು. ಹೊರಟ್ರ ಚಂದ್ರು ಸರ್ ಇದ್ದಾರಾ ಅಂದೆ. ಇಲ್ಲ, ಇಲ್ಲೂ ಬಂದಿಲ್ಲ ಮೇಡಮ್, ಕಾಲ್ ಪಿಕ್ ಮಾಡ್ತಿಲ್ಲ, ಅವ್ರು ಯಾರನ್ನೋ ಇಟ್ಕೊಂಡಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಸಿಗ್ತಾರೆ. ಯಾರು ಸರ್ ಅದು? ಇದು ಹಾಕೊಡೋದು ಅಂತ ಇದಕ್ಕೆ ಹೆಸರು. ಅದೇನೋ ಹೆಸರು ಹೇಳಿದ್ರು, ಅದೇನೋ ಗೊತ್ತಾಗಿಲ್ಲ ನಂಗೆ, ಕೇಳಿಸ್ಲಿ. ಅದು ಗಂಡಸ ಹೆಸರೇ ಅದು. ಹೌದಾ? ಹಾಂ, ಬರ ಆಶೀಶ್ ಬರ ಇಲ್ಲಿ. ಓ ಇವನ, ಇವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ. ನನ್ನ ಹೆಂಡತಿ ಜೊತೆ ಸಮಯ ಎಷ್ಟು ಕಳಿತೀನೋ ಅದಕ್ಕಿಂತ ಜಾಸ್ತಿ ಸಮಯ ಇವನ್ ಜೊತೆ ಕಳಿತೀನಿ, ಅದಕ್ಕೆ ಹಂಗೆ ಬೈಯೋದು. ಆಶೀಶ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಚಂದ್ರ ಸರ್ ಫ್ಯಾನ್? ಒಂದು ಎ ಸಿ, ಒಂದು ಫ್ಯಾನ್. ಎ ಸಿ ಅಂದರೆ ಎ ಚಂದ್ರಶೇಖರ್ ನಾನು. ಓಕೆ, ನಿಮ್ಮ ಫ್ಯಾಮಿಲಿ ವಿಚಾರ ಮಾತಾಡ್ತಾ, ಹಿತಾ ಮತ್ತೆ ಖುಷಿ ನಿಮಗೆ ಇಬ್ಬರು ಹೆಣ್ಮಕ್ಳು. ಹೌದು. ಅಮೃತಧಾರೆ ಸೀರಿಯಲ್ಲು ಮನೇಲಿ ನೋಡ್ತಿರ್ತೀವಿ, ನನ್ನ ವೈಫ್ ರೆಗ್ಯುಲರ್ ಆಗಿ ನೋಡ್ತಾಳೆ. ಅದರಲ್ಲಿ ಏನೋ ಒಂದೆರಡು ಸೀನ್ ನೋಡಿದೆ ನಾನು ಇತ್ತೀಚೆಗೆ. ಏನಂದರೆ, ನಿಮ್ಮ ಎರಡನೇ ಮಗಳಿಗೆ ಮದುವೆ ಆಗಬೇಕಾದ್ರೆ ಆ ಹುಡುಗನಿಗೆ ಏನೇನೋ ಟಾಸ್ಕ್ ಎಲ್ಲ ಕೊಡ್ತೀರಾ, ಆ ಟಾಸ್ಕ್ ಕ್ಲಿಯರ್ ಮಾಡಿದ್ರೆ ಮದುವೆ ಮಾಡ್ಕೊಡ್ತೀನಿ ಅಂತ. ಇದೇ ಥರ ರಿಯಲ್ ಲೈಫಲ್ಲೂ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿದಾಗ ನಿಮ್ಮ ಅಳಿಯಂದ್ರಿಗೆ ಟಾಸ್ಕ್ ಏನಾದ್ರು ಕೊಟ್ಟಿದ್ರಾ? ಅಷ್ಟೊಂದೆಲ್ಲ ಧೈರ್ಯ ನನಗಿಲ್ಲ ಗುರುವೆ. ನಾನು ಮನೆಯಲ್ಲಿ ಮೈನಾರಿಟಿ. ನನ್ನ ಹೆಂಡತಿ, ನನ್ನಿಬ್ಬರು ಹೆಣ್ಮಕ್ಳು, ನಮ್ಮ ತಾಯಿ, 4 ಜನಕ್ಕೆ ನಾನು ಒಬ್ಬ. ನಾನು ಟಾಸ್ಕ್ ಗೀಸ್ಕೆಲ್ಲ ಕೊಡೋಷ್ಟು ಧೈರ್ಯ ನನಗಿದೆ ಅಂದ್ಕೊಂಡ್ಯಾ? ಚಾನ್ಸೇ ಇಲ್ಲ. ಏನಂದರೆ ಅವಳು ಬಂದು ನನಗೆ ನಾನು ಇವನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ಲಲ್ಲ, ಅದೇ ನನ್ನ ಸೌಭಾಗ್ಯ. ಆಯ್ತಮ್ಮ ಅವನ್ನೇ ಮದುವೆ ಮಾಡ್ಕೊ ಅಂದೆ, ಇನ್ನೇನು ಮಾತಾಡಂಗಿಲ್ಲ.
ಬಟ್ ಒಂದಂತೂ ಸತ್ಯ, ಮದುವೆ ಆಗೋ ಹುಡುಗನ ಕರೆದ್ಬಿಟ್ಟು ನೋಡಪ್ಪ, ನೀನು ಇಷ್ಟಪಟ್ಟು ಅವಳಿಗೆ ಮದುವೆ ಆಗ್ತಿದ್ಯಾ, ಅವಳು ಇಷ್ಟಪಟ್ಟು ನೀನು ಮದುವೆ ಆಗ್ತಿದ್ದಾಳೆ, ಇದ್ರ ಮಧ್ಯದಲ್ಲಿ ನಂದೇನು ಇಲ್ಲ, ನಿನ್ನಣೆ ಬರೋಕ್ಕೆ ನೀನೇ ಜವಾಬ್ದಾರಿ ಅಂತ ಹೇಳಿದ್ದಂತೂ ಸತ್ಯ. ಫೈನ್. ನೀವು ಮತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ಇಬ್ರು ಒಂದ್ಸಲಿ ಮೈಸೂರಿಗೆ ಹೋಗ್ತೀರಾ ಸರ್? ಅಸ್ಟ್ರಾಲಜಿ ಕೇಳ್ತೀರಾ ಒಬ್ಬರ ಹತ್ರ, ನೆನಪಿದ್ಯಾ ನಿಮಗೆ? ಆಮೇಲೆ ಏನಾಯ್ತು? ಮುಖ್ಯಮಂತ್ರಿ ಚಂದ್ರು ಅವರು ಆ್ಯಕ್ಚುಲಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ರು, ಶೂಟಿಂಗ್ ಹೋಗಿದ್ವಿ. ಬಾರೋ ನನ್ನ ಜೊತೆಗೆ ಅಂದರು. ಯಾಕೆ ಸರ್, ನನಗೆ ಅದೆಲ್ಲ ಇಲ್ಲ. ನೀ ಬಾರೋ ಜೊತೆಗೆ ಬಾರೋ. ಹೋದ್ರಿ. ಅವ್ರದ್ದೇನೋ ಎಲ್ಲ ಕೇಳ್ಕೊಂಡ್ರು. ನೀನು ಕೇಳಿಸ್ಕೊಳ ಅಂದರು. ನಾನು ಆಯ್ತು, ಇನ್ನು ಬಂದು ಸರಿ ಸರ್ ನಾನು ಹುಟ್ಟಿದ ಡೇಟ್ ಇದು, ನಾನು ಹುಟ್ಟಿದ ಟೈಮ್ ಇದು ಅಂತೆಲ್ಲ ಹೇಳಿದೆ. ಅವರೆಲ್ಲ ನೋಡ್ಬಿಟ್ಟು ಮದುವೆ ಆಗಿದೆಯಾ? ಹ್ಞೂ ಸರ್ ರೀಸೆಂಟಾಗಿ ಮದುವೆ ಆಗಿದೆ. ನೋಡಿರಿ, ಮಾರ್ಚ್ 30ನೇ ತಾರೀಕು ನೀವು ಗಂಡ ಹೆಂಡತಿ ಒಂದಾದರೆ ಮಗು ಆಗೋದು ಗ್ಯಾರಂಟಿ ರೀ, ಹೆಣ್ಣು ಮಗುನೇ ಆಗತ್ತೆ ರೀ ನಿಮಗೆ. ನಾನು ಅದೆಂಗೆ ಹೇಳ್ತೀರಾ ಸರ್? ನೀವು ಹೋಗಿ ಚೆಕ್ ಮಾಡಿರಿ, ಮೆನ್ಸುರೇಷನ್ ಸ್ಟಾಪ್ ಆಗಿ ಇಷ್ಟು ದಿವಸ ಆಗಿರುತ್ತೆ, ಅಷ್ಟು ದಿವಸ ಆಗಿದ್ರೆ ಡೆಫಿನೆಟ್ಟಾಗೆ ಕನ್ಸೀವ್ ಆಗುತ್ತೆ. ನಾನು ಬೆಂಗಳೂರಿಗೆ ಬಂದೆ ವಾಪಸ್ಸು. ನನ್ನ ಹೆಂಡ್ತಿಗೆ ಮೆನ್ಸುರೇಷನ್ ಯಾವಾಗ ಮುಗೀತು, ಈ ಡೇಟ್ ಲೆಕ್ಕ ಆಗ್ದೆ, ಡೇಟ್ ಹೇಳು, ಅದೇ ಡೇಟ್. ನಾನು ಹೇಳಿದೆ, ನೋಡಿ ಈ ಡೇಟಲ್ಲಿ ನಾವು ಒಂದಾದರೆ ನಮ್ಗೆ ಮಗು ಆಗುತ್ತೆ, ಹೆಣ್ಣು ಮಗುನೇ ಆಗುತ್ತೆ ಅಂತ ಹೇಳಿದ್ದಾರೆ. ಅವಳ ಅವರಿ ಅವೆಲ್ಲ ಯಾರೇ ನಮ್ತಾರೆ, ನೀವು ಒಳ್ಳೆ ಪ್ರಯತ್ನ ಮಾಡೋಕ್ಕೇನೋ ರಿಸಲ್ಟ್ ಆಗ್ಬೋದು, ಆಗದೆ ಇರ್ಬೋದು, ಬಟ್ ಒಂದಾಗೋಣ, ಅದಕ್ಕೆ ಯಾಕೆ ಎಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ ಅಂತ ಒಂದಾದ್ವಿ. ಕರೆಕ್ಟಾಗಿ ಹೆಣ್ಮಗುನೇ ಆಯಿತು. ಹೆಂಗಿದೆ ಕತೆ? ಸೊ ಇಟ್ ವಾಸ್ ಡೆಸ್ಟಿನ್ಡ್. ನನ್ನ ದೊಡ್ಡ ಮಗಳು ಹುಟ್ಟೋದು ವಾಸ್ ಡೆಸ್ಟಿನ್ಡ್, ಪ್ರೀ ಪ್ಲ್ಯಾನ್ಡ್ ಅಂತಾರಲ್ಲ ಹಂಗೆ, ಪ್ರೀ ಪ್ಲ್ಯಾನ್ಡ್ ಅದು. ಈ ಥರ ಪ್ಲ್ಯಾನ್ ಮಾಡಿ ಏನೇನು ಮಾಡಿದ್ದೀರಾ ಸರ್? ಬೇಕಾದಷ್ಟು ಕೆಲಸ ಮಾಡಿದ್ವಿ. ಲಿಸ್ಟ್ ಮಾಡೋಕ್ಕೆ ಹೋದರೆ ತುಂಬ ದೊಡ್ಡದಾಗುತ್ತೆ, ಬೇಡ ಏನು. ಓಕೆ. ಸೊ ನೀವು ಮೇಡಮ್ಗೆ ಅಂತ ಒಂದು ಕವಿತೆ ಏನಾದ್ರು ಬರಿಬೋದಾ? ನಿಮ್ಮಲ್ಲಿ ನೀವು ಒಳ್ಳೆ ಬರಹಗಾರರು ಹೌದು, ಒಂದು ಒಳ್ಳೆ ಕವಿತೆ ಬರೆದು ಮೇಡಮ್ನ ಇಂಪ್ರೆಸ್ ಮಾಡೋದಕ್ಕೆ. ಪೇಪರ್ ಪೆನ್ ಕೊಟ್ಟರೆ ಬರೀತೀನಿ, ಹಂಗೆ ಹೇಳು ಅಂದರೆ ಕಷ್ಟ ಆಗುತ್ತೆ. ಖಂಡಿತ ಕೊಡ್ತೀನಿ ಸರ್, ಒಂದು 2 ನಿಮಿಷ ಟೈಮ್ ಕೊಡ್ಬೇಕು ಪ್ಲೀಸ್ ಪ್ಲೀಸ್. ಖಂಡಿತ ತೊಗೊಳ್ಳಿ, ಪ್ರಯತ್ನ ಮಾಡ್ತೀನಿ. A few minutes later. ಆಯ್ತಾ ಸರ್? ಆ್ಯಕ್ಚುಲಿ ಇದು ಒಂಥರ ಬೇರೆ ಥರ ಕವನ ಬರೆದೆ. ಅಂದರೆ ಐ ಜಸ್ಟ್ ವಾಂಟೆಡ್ ಟು ರಿಕಲೆಕ್ಟ್. ನಾನು ಫಸ್ಟು ನಾನು ಸೊಂಟ ಹಿಡ್ಕೊಂಡಾಗ ಅವಳು ಬಿದ್ದಲು, ನಾನು ಅವಳಿಗೆ ಬಿದ್ದೆ ಅಂತ ಹೇಳಿದ್ನಲ್ಲ, ನಾನು ಬಿದ್ದೆ ಅನ್ನುವಾಗ ನನ್ನ ತಲೆಯಲ್ಲಿ ಏನು ಓಡುತ್ತು ಅನ್ನೋದು ಅಲ್ಲಿಂದ ಶುರು ಮಾಡೋಣ ಅಂದ್ಕೊಂಡು ಮಾಡಿದೆ. ಬಟ್ ಅದೇ ಒಂದು ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ ಕವನಕ್ಕೆ ಅಂತ ಅಷ್ಟನ್ನೇ ಬರೆದೆ. ಒಂಟಿಯಾಗಿದ್ದೆ ನಾನು, ಕಣ್ಣೆದುರಿಗೆ ಬಂದಳು ಅವಳು, ನೆಮ್ಮದಿ ನನಗಿಲ್ಲ ಈಗ, ನಿದ್ದೆ ನನಗಿಲ್ಲ, ಅವಳಿಲ್ಲದೆ ಈಗ ಬಾಳಲ್ಲಿ ಬೆಳಕಿಲ್ಲ, ಅವಳದೇ ಧ್ಯಾನ ಈಗ, ಅವಳದೇ ಗಾನ ಈಗ, ಸುಂದರ ಭಾವ ಇದು, ಬಾಳ ಬೆಳೆದಿಂಗಳಿದು, ಅವಳ ದನಿಯ ಇಂಪು, ಅವಳ ಮುಂಗುರುಳಿನ ತಂಪು, ಕಣ್ಣಂಚಿನ ನೋಟ, ಬಳ್ಳಿಯ ಮೈ ಮಾಟ, ಬೆರಗಾದೆ ನಾನು, ಮನಸೋತೆ ನಾನು, ಪ್ರೀತಿ ಹುಟ್ಟಿದ ಸುಂದರ ಗಳಿಗೆ ಇದು, ಹೃದಯದ ಬಡಿತವೇ ಶಾಂತನಾಗು ನೀನು, ನಡುಗದಿರು ಬೆರಗಾಗದಿರು ನೀನು, ಅಂಜಿ ಹಿಂದೆ ಸರಿಯದಿರು ನೀನು, ಮನದ ಮಾತು ಹೇಳುವುದಕ್ಕೆ ಅಂಜಿಕೆ ಏಕೆ, ಅಗಲಿಕೆಯ ನೋವು ನಿನಗೀಗ ಬೇಕೆ, ಸಂಗಾತಿಯ ಹುಡುಕಾಟದ ಕೊನೆಯ ಕ್ಷಣ ಇದು, ಪ್ರೀತಿ ಹುಟ್ಟಿದ ಸುಂದರ ಗಳಿಗೆ ಇದು, ಹೃದಯದ ಬಡಿತವೇ ಶಾಂತನಾಗು ನೀನು. ಆಹಾ, ಪ್ರೀತಿ ಪ್ರೇಮ ಉಕ್ಕರಿತಾ ಇದೆ, ಉಕ್ಕತ್ತು ಬಿಡ್ತು. ಪ್ರೀತಿನ ಮೇಲೆ ಎತ್ತಿಡಿದ್ರು, ಎತ್ತಿಡ್ದಿದ್ದೀನಿ ಮೇಡಮ್. ನೋಡಿ, ಈಗಲೂ ಇನ್ನೊಂದ್ಸರಿ ಲವ್ ಮಾಡಿ ಮದುವೆ ಮಾಡ್ಕೊಳಂಗಿದ್ರು ಚಂದ್ರ ಸರ್ನೇ ಮದುವೆ ಮಾಡ್ಕೋಬೇಕು, ಅವ್ರು ಬೇರೆ ಆಪ್ಷನ್ ಇಲ್ಲ. ಹೌದು, ನಾನು ಅಷ್ಟೇ, ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ, ಅವಳು ಆ ಲೆವೆಲ್. ಯಾಕೆ ಅಂದ್ರೆ ಅವಳಿಗೆ ನಾನು ಇಷ್ಟು ವರ್ಷ ಅಡ್ಜಸ್ಟ್ ಆಗ್ಬಿಡಿ, ಅವಳು ನಾನು ಇಷ್ಟು ವರ್ಷ ಪಳಗಿಸ್ಬಿಟ್ಟಿದ್ದಾಳೆ. ಬೇರೆ ಅವಳು ಮತ್ತೆ ಸ್ಕ್ರಾಚಿಂಗ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಯಾಕೆ ಬೇಕದು, ಅವ್ರೇ ಓಕೆ ಅಂತ. ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? ಮದುವೆ ಆಗಿ ಈಗ 34 ವರ್ಷ ಆಗ್ತಾ ಬಂತು. ಓಹೋ, ಈ ವರ್ಷಕ್ಕೆ 34 ವರ್ಷ ಆಗುತ್ತೆ. ಸಖತ್ತು ಸರ್ ನಿಮ್ಗೆ. ನಮ್ಮದು ಫುಲ್ ರೊಮ್ಯಾಂಟಿಕ್. ಆ್ಯಕ್ಚುಲಿ ಯಾರೋ ಕೇಳಿದ್ರೆ 1 ವರ್ಷ ಆಯ್ತು ಅಷ್ಟೇ ಮದುವೆ ಆಗಿ ಅಂತ ಹೇಳ್ತೀವಿ. ಅಂದರೆ ಲಾಸ್ಟ್ ಆ್ಯನಿವರ್ಸರಿಗೂ ಈ ಆ್ಯನಿವರ್ಸರಿಗೂ 1 ವರ್ಷ ಅಷ್ಟೇ. ನೈಸ್. ನೀವು ಒಬ್ಬ ತುಂಬ ಸುಮಾರಾಗಿ ಹಾಡೋ ಸಿಂಗರ್ ಅಂತಲೂ ಕೇಳ್ಪಟ್ಟೆ. ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಬಗ್ಗೆ ಇರೋ ಒಂದು ಪುಸ್ತಕ 128ನೇ ಪೇಜಲ್ಲಿದೆ. ತುಂಬ ಸುಮಾರಾಗಿ ಒಂದು ರ್ಯಾಪ್ ಮಾಡ್ತಾರೆ ಅಂತ. ರ್ಯಾಪ್ ಹೆಂಡತಿಯನ್ನೇ ಬೈಕೊಂಡು ಒಂದು ರ್ಯಾಪ್ ಮಾಡೋಂಗಿದ್ರೆ, ಈಗ ಹೊಗಳಿ ಆಗಿದೆ, ಪ್ರೀತಿ ಮಾಡಾಗಿದೆ, ಕವಿತೆ ಬರೆದಾಗಿದೆ,
ಯಾಕೆ ಒಂದು ಚಿಕ್ಕದಾಗಿ ಹೆಂಡತಿ ಒಟ್ನಲ್ಲಿ ನನಗೂ ನನ್ನ ಹೆಂಡತಿ ಬಗ್ಗೆ ತಂದಿಡಬೇಕು ಅಂತ ಮೇಡಮ್ ರಿಕ್ವೆಸ್ಟ್ ಸರ್ ಮೇಡಮ್ ಕೀರ್ತಿ ಪ್ಲೀಸ್ ಜಗಳ ಆಡಿ ತುಂಬಾ ದಿನ ಆಯ್ತು, ಏನಾದ್ರು ತಂದಿಡಪ್ಪ, ಏನಾದ್ರು ಹಾಕ್ಕೊಡೋ ಅಂತ. ಮೇಡಮ್ ಇದು ನಿಮ್ಮ ಒತ್ತಾಯದ ಮೇರೆಗೆ? ಇದು ಕೇವಲ ಇಮ್ಯಾಜಿನೇಷನ್ ಸಾಂಗ್, ಇದು ಖಂಡಿತ ರ್ಯಾಪ್ ಸಾಂಗು. ಡಿಸ್ಕ್ಲೈಮರ್ ಆಗ್ತಾ ಇದ್ದೀರಾ? ಆಕ್ಚುಲಿ ಹೇಳೋ ಧೈರ್ಯ ಇಲ್ಲ, ಆದರೂ ನೀನು ಕೇಳಿದ್ಯಾ ಅನ್ನೋದ್ರಿಂದ ಇಮ್ಯಾಜಿನೇಷನ್ ಅಂತ ಅಂದ್ಕೊಂಡು ಹೇಳ್ತೀನಿ. ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂದರೆ ಅವಳೇ ವೈಫು. ವೈಫ್ ಅಂದರೆ ಮುದ್ದು ಮಾಡಿ ಮೂಗು ಕೊಯ್ಯೋ ನೈಫು. ವೈಫಿಂದ ದೂರ ಆಗಿದ್ದರೆ ನಮ್ಮ ಲೈಫು ಸೇಫು. ವರ್ಲ್ಡ್ ವೈಡ್ ಆಲ್ ವೈಫ್ಸ್ ಎಲ್ಲ ಒಂದೇ ಟೈಪು. ಹೆಂಡತಿಗೆ ಜಂಬ ಬಡಾಯಿ ಬಾಯಿ ತುಂಬ, ಗಂಡ ಪಾಪ ಹುಂಬ ಬಾಡಿದ ಬಾಳೆ ಕಂಬ. ಹೆಂಡತಿ ಹೇಳಿದ್ದೆ ಸರಿ ಸರಿ, ಅವಳು ಮಾಡ್ತಾಳೆ ಯಾವಾಗಲೂ ಕಿರಿ ಕಿರಿ. ವರಿ 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 ಹೆಂಡತಿ ಅಂದರೆ ವರಿ. ಸರಿ 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 ಹೆಂಡತಿ ಹೇಳಿದ್ದೆ ಸರಿ. ಕುರಿ 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 ಪತಿ ಹರಕೆ ಕುರಿ. ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂದರೆ ಅವಳೇ ವೈಫು. ವೈಫ್ ಅಂದರೆ ಮುದ್ದು ಮಾಡಿ ಮೂಗು ಕೊಯ್ಯೋ ನೈಫು. ವೈಫಿಂದ ದೂರ ಆಗಿದ್ದರೆ ನಮ್ಮ ಲೈಫು ಸೇಫು. ವರ್ಲ್ಡ್ ವೈಡ್ ಆಲ್ ವೈಫ್ಸ್ ಎಲ್ಲ ಒಂದೇ ಟೈಪು. ಜನರಲೈಸ್ ಮಾಡಿ ಹೇಳ್ಬಿಟ್ಟಪ್ಪ. ಇದು ಇವ್ರ ಹೆಂಡತಿ ಬಗ್ಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರಿಯ ಸ್ನೇಹಿತರೆ. ನಾನು ನನ್ನ ಹೆಂಡತಿನ ಪ್ರೀತಿಸ್ತೀನಿ, ನಾನು ನನ್ನ ಹೆಂಡತಿನ ನಾನು ಪ್ರೀತಿಸ್ತೀನಿ ನನ್ನ ಹೆಂಡತಿನ. ನೀನು ನನ್ನ ಹೆಂಡತಿ ಪ್ರೀತಿಸ್ತೀನಿ, ನಾನು ಪ್ರೀತಿಸ್ತಿದ್ದೆ ಬೇರೆ ಅರ್ಥ ಮಾಡ್ಬಿಟ್ಟೆ ನನ್ನ ಹೆಂಡತಿನ. ಓಕೆ, ಇದು ಇವ್ರ ಹೆಂಡತಿ ಮಾತ್ರ ಕೇಳಿಸ್ಕೋಬೇಕು, ಕೋಪ ಮಾಡ್ಕೊಳ್ಳೋಗಿದ್ರೆ ಇವ್ರ ಹೆಂಡತಿ ಮಾತ್ರ ಮಾಡ್ಕೋಬೇಕು. ಮೇಡಮ್ ನಿಮ್ಮ ಆಸೆ ಕೋರಿಕೆ ನೆರವೇರಿದೆ ಅಂತ ಅನ್ಕೋತಾ ಇದ್ದೀನಿ ಗೀತಾ ಮೇಡಮ್. ಆಮೇಲೆ ಫೋನ್ ಮಾಡಿ ಹೇಳಿ ನಂಗೆ. ಇನ್ನೂ ಜಾಸ್ತಿ ಆಕ್ಷನ್ ತಗೋಬೇಕು ಅಂದ್ರೆ ನಿಮ್ಮ ಸಮಯ ಶುರು ಆಗುತ್ತೆ. ಓಕೆ, ಹೇಳಿದ ತಕ್ಷಣ ಇವರು ಇಷ್ಟು ಬೇಗ ಹೇಗೆ ರ್ಯಾಪ್ ಮಾಡಿದ್ರು ಅನ್ನೋ ಒಂದು ಡೌಟ್ ಅಂತೂ ಇದ್ದೇ ಇರುತ್ತೆ. ಮುಂಚೆನೇ ಸ್ಕ್ರಿಪ್ಟೆಡ್ ಇದು, ಅಫ್ಕೋರ್ಸ್ ಸ್ಕ್ರಿಪ್ಟೆಡ್. ಆಗಲೇ ಕವಿತೆ ಬರೋದ್ರಲ್ಲ ಅದೇ ಥರ ಇನ್ನೊಂದ್ಸಲಿ ಪೆನ್ ಕೊಟ್ವಿ ಈ ಥರದ್ದು ಪ್ರಶ್ನೆ ಕೇಳಿದಾಗ ಅದು ನಿಮಗೆ ಎಡಿಟಲ್ಲಿ ಹಾಕಲಿಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಬಟ್ ನನಗೆ ನಿಮ್ಮ ಮೆಮೊರಿ ಪವರ್ ಸರ್, ಅದೇನೋ ಬರೋದ್ರಿ ಹಂಗೆ ನಿಂತ್ಕೊಂಡು ಹಂಗೆ ಹೇಳ್ತಿದ್ದೀರಾ, ಸೂಪರ್, ಖುಷಿ ಆಯ್ತು ನಂಗೆ. ಸರ್ ಅಕಸ್ಮಾತ್ ತುಂಬಾ ಕೋಪ ಬಂದಾಗ ಮೇಡಮ್ ನಿಮಗ್ ಬೈದ್ರೆ ಹೇಗಿರುತ್ತೆ ಅಂತ ಒಂದು ಇಮ್ಯಾಜಿನರಿ. ಮೇಡಮ್ ರಿಯಲ್ ಆಗಿ ಹೆಂಗ್ ಬೈತಾರೆ ಅನ್ನೋದು ಬೇಡ ನಂಗೆ, ಅದ್ ನೀವೇ ಇಟ್ಕೊಳ್ಳಿ ಮನೇಲಿ. ಹೊರಗಡೆ ಇಮ್ಯಾಜಿನರಿ ಹೆಂಗೆಲ್ಲ ಬೈಬೋದು, ಈ ಅಡುಗೆ ಹೆಸರುಗಳು ಇಟ್ಕೊಂಡು, ತಿಂಡಿ ಪದಾರ್ಥಗಳ ಹೆಸರು ಇಟ್ಕೊಂಡು ಯಾವ್ಯಾವ ತರ ಬೈಬೋದು ಅಂತ 1 ನಿಮಿಷ ಬೈಬೋದಾ? ಅಯ್ಯ ತೂತೋಡೆ ನನ್ನ ಮಗನೇ, ನೋಡಕ್ ನುಗ್ಗೆಕಾಯಿ ತರ ಇದೆಯಾ, ಹಲ್ಲಿಗೆ ಸಿಕ್ಕಾಕೊಂಡ್ರೆ ಸಾಸಿವೆ ತರ ಕಿರಿಕಿರಿ ಮಾಡ್ತೀಯ. ಎತ್ತ ಬೆಟ್ಟ ಅಂದ್ರೆ ತಟ್ಟೆ ಇಡ್ಲಿ ಆಗ್ಬಿಡ್ಬೇಕು. 15 ದಿವಸ ಹಳಸಿರೋ ಮಜ್ಜಿಗೆ ಗುಳಿ ತರ ನಾರ್ತಾ ಇದೆಯಾ ನನ್ನ ಮಗನೇ. ನನಗೆ ಆವಾಜ್ ಆಗ್ತೀಯ. ನಿನ್ನಂತ ಸುಟ್ಟಾಗಿರೋ ರಾಗಿ ರೊಟ್ಟಿ ನಾನು ಎಷ್ಟು ನೋಡಿಲ್ಲ. ಏನೋ ಸಪ್ಪೆ ಇಡ್ಲಿ ಥರ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಇಲ್ಲಾಂದರೆ ನೀರು ಚಟ್ನಿನಲ್ಲಿ ಹಾಕ್ಬಿಟ್ಟು ಮುಳುಗಿಸ್ಬಿಡ್ತೀನಿ. ಏನೋ ವಾಂಗಿ ಬಾತ್ ಥರ ಇರ್ತೀಯ ಅಂತ ನೋಡಿದ್ರೆ ನನ್ನ ಮಗನೇ ಹಾಗಲ್ಕಾಯಿ ಗೊಚ್ಚ ಥರ ಆಡ್ತೀಯ. ಕುಕ್ಕರ್ಗ ಕೂಗಿಸ್ಬಿಡ್ತೀನಿ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಈಗಲೇ ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಥರ ಜಜ್ಜಿ ಕುಟ್ಟಿ ಕಾದಿರೋ ಎಣ್ಣೆಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಡ್ತೀನಿ. ಏನು ತೆಂಗಿನಕಾಯಿ ಥರ ಮೆರಿತ್ಯ, ತುರಿದ್ಬಿಟ್ಟು ಹಸಿಮೆಣಸಿನ್ಕಾಯಿ ಜೊತೆ ಅರಿದ್ಬಿಟ್ಟು ಚಟ್ನಿ ಮಾಡಿಬಿಡ್ತೀನಿ. ಜಾಮೂನ್ ಥರ ಪೇಡ ಥರ ಸುಮ್ಮನೆ ಇದ್ರೆ ಸರಿ, ಸುಮ್ಮನೆ ಮೆಣಸಿನ್ಕಾಯಿ ಬಜ್ಜಿ ಥರ ಕಿರಿಕಿರಿ ಮಾಡಿದ್ರೆ ಚಕ್ಲಿ ಥರ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ಹಾಗಲ್ಕಾಯಿ ತಗೊಂಬಂದು ಏನ್ ಸರ್ ಸ್ಕ್ರಿಪ್ಟ್ ಮಾಡಿ ಬಾಯಾಟ್ ಮಾಡ್ದಂಗೆ ಹೇಳ್ಬಿಟ್ರಿ. ಅಪ್ಪ ಮೇಡಮ್ ಇಲ್ಲಿಂದನೇ ಧನ್ಯವಾದ ನಿಮ್ಗೆ. ನೀವು ಬಿಡಿ ಸರ್, ನೀವು ತರಕಾರಿ ಇಷ್ಟು ಅವಳು ಮನ್ಸಲ್ಲಿ ಬೈತಾಳೆ ಅಂದ್ರೆ ಹೊರಗಡೆ ಹಂಗೆ ಬೈಯಲ್ಲ. ತರಕಾರಿ ಗಿಡದಲ್ಲಿ ಹುಟ್ಟಿದ್ದ ನೀವು ಅಂತ ಹೇಗೆ ಗೊತ್ತಾ, ನನ್ನ ಹೆಂಡತಿ ಯಾವಾಗಲೂ ನನಗೆ ಒಂದು ಬೈಗಳ ತುಂಬ ಜಾಸ್ತಿ ಬೈದಳು. ತಗೊಂಡು ಬಿಸಾಕೊಡ್ಬೇಕು ನಿಮ್ಮನ್ನು ಅಂತ ಬೈತಾಳೆ. ಅದು ಒಂದು ಬೈಗಳ, ಅದು ಅವಳದು ಮ್ಯಾಕ್ಸಿಮಮ್ ಬೈಗಳ. ಅಂದರೆ ಕೋಪ ಬಂದರೆ ಜಗಳ ಆಡೋದು, ವಾದ ವಿವಾದ ನಡೆಯಲ್ಲ, ಮಾತು ನಿಂತೋಗ್ಬಿಡುತ್ತೆ, ಮಾತಾಡಲ್ಲ. ಅದಕ್ಕೆ ನಾವು ಸಾರಿ ಗೀರಿ ಅಂತ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತೆಲ್ಲ ಹೇಳಿ ಅವೆಲ್ಲ ಆಗಿ ನಾವು ಜಗಳ ಆಡೋದೇ ಇಲ್ಲ. ಸೊ ಅದು ಜಗಳ ಆಗೋದಿಲ್ಲ. ಬಟ್ ಕೋಪ ಬಂದಾಗ ಒಂದ್ಸರಿ ಬೈಬೇಕು ಅನ್ಸ್ಬಿಟ್ಟಾಗ ತೆಗೆದು ಬಿಸಾಕ್ಬಿಡ್ಬೇಕು ನಿಮ್ಮನ್ನ ಅಂತ ಬೈತಾಳೆ. ಇದು ಒಂದೇ ಬೈಗಳ ಅವಳು ಬೈಯ. ನಾವೇನು ಮಾಡಿದ್ವಿ, ಪಾಪ ಪಾಂಡು ಮಾಡಿದಾಗ ಇದನ್ನ ರಿಯಲ್ ಆಗಿ ತೋರಿಸ್ಬಿಟ್ರೆ ಹೆಂಗಿರುತ್ತೆ ಅಂತ ಬಾಲ್ಕನಿಯಿಂದ ಶ್ರೀಮತಿ ಪಾಂಡುನ ಬಿಸಾಕೋದನ್ನ ತೋರಿಸ್ಬಿಟ್ಟೆ. ಬಿಸಾಕ್ಬಿಟ್ಟ ಅಂತ ಕೈ ತಟ್ಟೋದು, ಹಂಗೆ ಉಟ್ಕೊಂಡಿದ್ದದು. ಸೂಪರ್ ಅಲ್ಲ. ರೀಸೆಂಟ್ ಆಗಿ ಈಗ ಅಕಸ್ಮಾತ್ ನಿಮ್ಮನ್ನ ಬಿಸಾಕ್ಬಿಟ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ತುಂಬಾ ಜನ ಇದಾರಲ್ವಾ?
ಒಬ್ಬಳೇ. ಓಕೆ. ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಅಭಿಮಾನಿಗಳು ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ. ಅವ್ರಿಗೆ ಗೊತ್ತಾ ನಿಮ್ಮನ್ನು ಬಿಸಾಕ್ಬಿಟ್ರು ತಗೊಂಡೋಗ್ಬಿಡ್ತಾರೆ ಅಂತ, ಅದಕ್ಕೆ ಬಿಸಾಕಿಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ ಅನ್ಸುತ್ತಲ್ಲ. ಅದನ್ನ ನಿಂತೀನಿ ಕೇಳ್ಬೇಕು, ನಾನು ಕೇಳಿದ್ರೆ ಇದರಲ್ಲಿ ಒಂದು ಸೇಮ್ ಸ್ಟೋರಿ ಇತ್ತು ಸರ್. ಇದು ರೀಸೆಂಟ್ ಆಗಿ ಯೋಗರಾಜ್ ಭಟ್ ಸರ್ ಅವ್ರ ಮನೆಗೆ ಹೋಗಿ ಇಂಟರ್ವ್ಯೂ ಮಾಡಿದೆ, ಕಪಲ್ ಇಂಟರ್ವ್ಯೂ. ಹಾಡುಗಳು ನಾ ಮನೆಗೆ ಹೋಗೋದಿಲ್ಲ, ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫು, ಆಚೆಗೆ ಹಾಕೋ ಒಳ್ಳೆ ವೈಫು, ಈ ಹಾಡುಗಳೆಲ್ಲ ಬರೆದಿದ್ದ ಹಿಂದಿನ ಕತೆ ಮೇಡಮ್ ಒಂದ್ಸಲಿ ಬಾಗ್ಲಾಕ್ಬಿಟ್ಟಿರಂತೆ ಸರ್ ಬಂದಾಗ. ಆ ಥರ ತುಂಬ ಸಲ ಮಾಡ್ಬಿಟ್ಟಿದ್ದೀನಿ, ಲೇಟಾಗಿ ಬಂದ್ಬಿಟ್ರೆ ಹಿಂಗಾಗತ್ತೆ, ಲೇಟ್ ಆಗಾದ್ರೆ ಫೋನ್ ಮಾಡಿದ್ರೆ ಎಲ್ಲಿ ಎಷ್ಟೊತ್ತಿಗೆ ಬರ್ತೀಯ ಅಂತ ಫೋನ್ ಮಾಡಿದ್ರೆ ಮೇಡಮ್ಮು ಯೋಗರಾಜ್ ಭಟ್ ಸರ್ ಹೇಳ್ತಾರಂತೆ, ಹಾಡು ಬರ್ದಿಲ್ವಾ ಅಲ್ಲಿ, ದಿನ ರಾತ್ರಿ ಮನೆಗೆ ಬರುವೇನು ನಾ ಕೊನೆಯವರೆಗೂ ಅಂತ, ಬರ್ತೀನಿ ಇಡು ಫೋನು ಅಂತಾರಂತೆ. ಸೊ ಎಲ್ಲವೂ ಅಲ್ಲಿಂದನೇ ಇನ್ಸ್ಪಿರೇಷನ್. ಫೋನ್ ಮಾಡಿ ನಾನು ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬರ್ದಿಲ್ಲ ಅಂತ ಕೇಳಿದ್ರೆ, ಹಾಡು ಬರ್ದಿಲ್ವಾ ಅಲ್ಲಿ, ದಿನ ರಾತ್ರಿ ಮನೆಗೆ ಬರುವೇನು ನಾ ಅಂತ, ಬರ್ತೀನಿ ಇರೋ ಅಂತಾರೆ ಅಷ್ಟೇ. ದಿನ ರಾತ್ರಿ ಮನೆಗೆ ಬರುವೇನು ನಾ ಕೊನೆಯವರೆಗೂ. ನಾವು ಮನೆಗೆ ಹೋಗೋದಿಲ್ಲ ಅಂತಾನು ಬರ್ದಿರಲ್ಲ ಮೇಡಮ್. ಅದು ಬರ್ದಿದ್ದಾರೆ, ಹೌದು ಹೌದು. ಅದು ಬರ್ದಿರೋದಕ್ಕೂ ನಾನೇ ಕಾರಣ, ಯಾಕಂದ್ರೆ ಬಾಗಿಲು ತೆಗ್ದಿರ್ಲಿಲ್ಲ ಒಂದಿನ. ನೋಡಿ, ಹಾಡು ಹುಟ್ಟಿದ ಕತೆ ಎಲ್ಲಿದೆ. ಆ ಹಾಡಿನ ಲಿರಿಸಿಸ್ಟ್ ಆಕ್ಚುಲಿ ರೇಣುಕಾ ಮೇಡಮ್, ಯೋಗರಾಜ್ ಭಟ್ ಅಲ್ಲ. ಸೊ ಆ ಥರ ತುಂಬಾ ಮನೆಯಿಂದ ಇನ್ಸ್ಪೈರ್ ಆಗುವಂತ ವಿಚಾರ ತುಂಬಾ ಇರುತ್ತೆ. ಬಟ್ ನಿಮ್ದು ಎಕ್ಸ್ಪೈರ್ ವರೆಗೂ ಬಂದ್ಬಿಟ್ಟಿತ್ತಲ್ಲ ಕತೆ, ಈಚೆ ಬಿಸಾಕ್ಬಿಟ್ರೆ ಅಂತ. ಬಟ್ ಪಾಪ ಪಾಂಡು ಹಿಂದಿನ ಕತೆ ಇದು. ಪಾಪ ಪಾಂಡು ಸೃಷ್ಟಿಯಾಗಿದೆ, ಎಸ್ಪೆಷಲಿ ಈ ಸೀನ್ಸ್ ಎಲ್ಲ ಸೃಷ್ಟಿಯಾಗಿದ್ದು ಹಂಗೆ. ತುಂಬ ಅದ್ಭುತವಾಗಿ ಮಾತಾಡಿ ನಿಮ್ಮ ಹೆಂಡತಿಗೆ ಕವಿತೆ ಬರೆದು ಮತ್ತು ತರಕಾರಿಗಳು ತಿಂಡಿಗಳಿಂದ ಬೈದಿದ್ದು ಇಮ್ಯಾಜಿನೇಷನ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಬೈದಿದ್ದಕ್ಕೆ ನಮ್ಮ ಕೀರ್ತಿ ENT ಕ್ಲಿನಿಕ್ ಕಡೆಯಿಂದ ಒಂದು ಪುಟ್ಟ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್. ಇದು ನಿಮ್ಗೆ ಯೂಸ್ ಆಗಲ್ಲ, ಆದರೂ ನಿಮಗೋಸ್ಕರ ಸರ್. ಎಲ್ಲರೂ ಮೈಸೂರು ಪೇಟ ಹಾಕಿದ್ರೆ ಕೂದಲು ಉದುರ್ದಿರಕ್ಕೆ ಅಂತ ಹಾಕೋ ಕ್ಯಾಪ್ನ ಹಾಕ್ತಿದ್ಯಲ್ಲಪ್ಪ, ಕೂದಲೇ ಇಲ್ಲ. ಸಿಹಿ ಕಹಿ ಚಂದ್ರು ಅವರಿಗೆ ಅರೆ ವಾ, ಸಕಲ ತರಕಾರಿ ಗೌರವಗಳಿಂದ ಸನ್ಮಾನ. ಅಯ್ಯೋ ಭಗವಂತ ಭಗವಂತ. ಈ ಸಕಲ ತರಕಾರಿ ಗೌರವ ನಮ್ಮ ಕಡೆಯಿಂದ ಈ ಗೌರವ ಅರ್ಪಣೆಯನ್ನು ಸ್ವೀಕರಿಸಿ ಇವತ್ತಿನ ದಿನ ಏನಿದೆ, ಸಿಹಿ ಕಹಿ ಚಂದ್ರು ಅವರು ಹಿರಿಯ ನಟರು, ಕಲಾವಿದರು, ಗಂಡಸು ನಮ್ಮ ಚಾನಲ್ಗೆ ಏನು ಬಂದಿದ್ದಾರೆ. ಗುರು ಆಗಿದೆ, ನನಗೆ 2 ಮಕ್ಕಳಿದ್ದಾರೆ. ಅವರು ನಮ್ಮ ಗೌರವ ಸ್ವೀಕಾರ ಮಾಡಿ ನಮ್ಮ ಕೀರ್ತಿ ENT ಕ್ಲಿನಿಕ್ಕಿನ ಈ ಗೌರವದ ಬಗ್ಗೆ ಅವರು ಮಾತಾಡಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾನು ಸಾಮಾನ್ಯವಾಗಿ ಒಂದು ವಾರಕ್ಕೊಂದ್ಸರಿ ತರಕಾರಿ ತಗೊಂಡು ಹೋಗೋದು, ಆದರೆ ಇವತ್ತು ತರಕಾರಿ ತಗೊಂಡಿದ್ರಿಂದ ಇನ್ನು 2 ವಾರ ನಮ್ಮ ಮನೆ ತರಕಾರಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇದರಲ್ಲೇ ಅಡಿಗೆ ಆಗುತ್ತೆ. ಎಳೆದಾಗಿರೋ ಬೆಂಡೆಕಾಯಿ ಇದೆ, ಆಹಾ ತುಂಬ ಎಳೆದಾಗಿದೆ. ಎಲ್ಲ ತರಕಾರಿನೂ ಎಳೆದಾಗ ಕಾಣಿಸ್ತಿದೆ. ಇದು ಯಾರು ಆರಿಸಿದ್ರೂ ಗೊತ್ತಿಲ್ಲ, ಪಾಪ ಬುದ್ಧಿ ಉಪಯೋಗಿಸಿ ಎಳೆದಾಗಿರೋ ತರಕಾರಿನ ಆರಿಸಿದ್ದಾರೆ. ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ 1 ವಾರ ನಾವು ಆರಾಮವಾಗಿ ಬೇರೆ ಬೇರೆ ಥರ ತರಕಾರಿ ಅಡುಗೆಗಳನ್ನ ಮಾಡಿಕೊಂಡು, ವೆಜಿಟೇರಿಯನ್ ಅಡುಗೆಗಳನ್ನೇ ಮಾಡಿಕೊಂಡು ತಿಂತೀವಿ. ಬೇಕಾದ್ರೆ ನೀವು ಬರ್ಬೋದು, ನಿಮಗೂ ಕೂಡ ಮಾಡಾಕ್ತೀವಿ. ನಿಮ್ಗೇನು ಇಷ್ಟ, ಬೆಂಡೆಕಾಯಿ ಗೊಜ್ಜು ಇಷ್ಟನಾ, ಹುರುಳಿಕಾಯಿ ಹುಳಿ ಇಷ್ಟನಾ, ಅಥವಾ ಮೂಲಂಗಿ ಹುಳಿ ಇಷ್ಟನಾ, ಸೌತೆಕಾಯಿ ಕೋಸಂಬರಿ ಇಷ್ಟನಾ, ಕ್ಯಾರೆಟ್ ಕೋಸಂಬರಿ ಇಷ್ಟನಾ, ಟೊಮೆಟೊ ಗೊಜ್ಜು ಇಷ್ಟನಾ, ಈರುಳ್ಳಿ ಗೊಜ್ಜು ಇಷ್ಟನಾ, ಕ್ಯಾಪ್ಸಿಕಮ್ ಪಲ್ಯ ಇಷ್ಟನಾ, ಏನು ಹೇಳಿ ನಾವು ಮಾಡ್ಕೊಡ್ತೀವಿ. ಬೇಕಾದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿನ್ಕಾಯಲ್ಲಿ ಬಜ್ಜಿ ಕೂಡ ಮಾಡ್ಕೊಡ್ತೀನಿ. ಎಲ್ಲವನ್ನೂ ಮಾಡ್ಕೊಡೋಕೆ ನಾನು ರೆಡಿ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಬೊಂಬಾಟ್ ಭೋಜನದಲ್ಲಿ ನೀವು ಸಸ್ಯಾಹಾರಿ, ಬೊಂಬಾಟ್ ಭೋಜನದಲ್ಲಿ ತುಂಬ ವಿಚಾರಗಳನ್ನ, ಸಸ್ಯಾಹಾರಗಳಲ್ಲಿ ಏನೇನು ಮಾಡ್ಬೋದು ಅಂತೆಲ್ಲ ಹೇಳ್ತೀರಾ. ಅವಾಗ ನೀವು ತರಕಾರಿ ಗಿಡದ ಮಧ್ಯೆ ಎಲ್ಲರೂ ಹುಟ್ಟಿದ್ರ ಅಂತಲೂ ನನಗೆ ಆಶ್ಚರ್ಯ ಆಗಿ, ಯಾಕೆ ತರಕಾರಿ ಗೌರವ ಮಾಡಬಾರ್ದು, ಎಲ್ಲರೂ ಸರ್ಕಾರಿ ಗೌರವ ಮಾಡ್ತಾರೆ, ನಾವು ತರಕಾರಿ ಗೌರವ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನನಗೆ ಹತ್ತತ್ರ ಇವಾಗ ತರಕಾರಿ ರೇಟ್ ತುಂಬ ಜಾಸ್ತಿ ಆಗೋದ್ರಿಂದ ಹತ್ತತ್ರ ನಂಗೊಂದು 400 ರೂಪಾಯಿ ಉಳಿತು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇದನ್ನ ತೆಗೆದಿಟ್ಬಿಟ್ಟು ದಯವಿಟ್ಟು ತೆಗೀರಿ. 2.5 kg ತರಕಾರಿ ಕತ್ಗಾಕ್ಬಿಟ್ಟು ಕೂಡ್ಸಿದ್ರೆ ಹೆಂಗಾಗತ್ತೆ ನನ್ನ ಕತೆ, ನನ್ನ ಕತ್ತಿನ ಕತೆ. ತರಕಾರಿ ರೇಟ್ನ ಎತ್ತಿ ಹಿಡಿತಾ ಇದ್ದೀರಾ ನೀವು? ನಾನು ಎಲ್ಲಾರು ಎತ್ತಿ ಹಿಡಿತೀನಿ ಸರ್. ನೀವು ತುಂಬಾ ದೊಡ್ಡ ಸೆಲೆಬ್ರಿಟಿ, ಒಂದು 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹೊರಗಡೆ 40 ವರ್ಷದಿಂದ ಇದ್ದೀನಿ, ದೊಡ್ಡ ಸೆಲೆಬ್ರಿಟಿ. ಅದರೊಳಗೆ 40 ವರ್ಷದಿಂದ ಇದ್ದೀನಿ ಏನೋ ಸತ್ಯ, ದೊಡ್ಡ ಸೆಲೆಬ್ರಿಟಿ ಅನ್ನೋದು ನನಗೆ ಗೊತ್ತಿಲ್ಲ ಗುರುವೆ. ಸೊ ಓಕೆ ಸರ್, ನೀವು 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಇತ್ತೀಚೆಗೆ ಸೆಲೆಬ್ರಿಟಿ ಆಗಿದ್ದೀರಾ, ಕೀರ್ತಿ ENT ಕ್ಲಿನಿಕ್ ಇರ್ಬೋದು. ಸೊ ನೀವು ಯಾಕೋ ತುಂಬಾ ಡೌನ್ ಟು ಅರ್ಥನ ಎತ್ತಿ ಹಿಡಿತಾ ಇದ್ದೀರಾ. ಡೌನ್ ಟು ಅರ್ಥ ಆಗಿ ಎತ್ತಿ ಹಿಡಿತಾ ಇದ್ದೀನಿ. ಓಕೆ, ಎಲ್ಲ ಬಗ್ಗೆ ಹಿಡಿತಾರೆ ಡೌನ್ ಟು ಅರ್ಥ.
ಈ ಹೊರಗಡೆ ಹೋದ್ರೆ ಫ್ಯಾನ್ಸು ಅವರು ಇವರೆಲ್ಲ ಬರ್ತಾರೆ, ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಇರುತ್ತೆ. ಅದು ಯಾವ್ದಾದ್ರು ಒಂದು ಹಂಚ್ಕೋಬಹುದು, ಒಂದು ಎಮೋಷನಲ್ ಅಥವಾ ಒಂದು ಸಿಕ್ಕಾಪಟ್ಟೆ ನಗು ಬರುವಂತದ್ದು? ಎರಡು ಹಂಚ್ಕೋತೀನಿ. ಎಮೋಷನಲ್ ಹಂಚ್ಕೋತೀನಿ, ನಗು ಬರೋದು ಹಂಚ್ಕೊಬಿಡ್ತೀನಿ. ಹೇಳಿ ಸರ್. ಫಸ್ಟ್ ನಗು ಬರೋದು ಹಂಚ್ಕೊಂಡ್ಬಿಡ್ತೀನಿ. ನಾನು ನನ್ನ ಮಗಳು ಇಬ್ರು ಜಯನಗರದಲ್ಲಿ ಹೋಗಿ ತಡ್ಕೊಂಡು ಹೋಗ್ತಾ ಇದೀವಿ, ಏನೋ ಶಾಪಿಂಗ್ ಹೋಗ್ಬೇಕು. ಒಂದು ಟೆಂಪೋ ಥರ ಒಂದು ಗಾಡಿ ಬಂದು ನಿಲ್ತು. ಅದರಿಂದ ಈ ಹೆಣ್ಮಕ್ಳೆಲ್ಲ ಇಳಿದ್ರು, ಈ ಗಾರ್ಮೆಂಟ್ಗೆ ಹೋಗೋವಂಥ ಹೆಣ್ಮಕ್ಳೆಲ್ಲ ಇಳಿದ್ರು. ನಾನು ನೋಡಿದ್ರು, ಹೈ ಕೈ ಚಂದ್ರು ಅಂದ್ಬಿಟ್ಟು ಎಲ್ಲ ಓಡ್ ಬಂದು ಸುತ್ತಕೊಂಡ್ರು. ನಾನು ನನ್ನ ಮಗಳು ನಿಂತು ಎಲ್ಲ ಸುತ್ತಕೊಂಡು ಸೀರಿಯಸ್ ಆಗಿ ಸಾರ್ ನಿಮ್ದೆಲ್ಲ ನೋಡಿದ್ದೀವಿ ಅಂದರು. ನಾನು ನನ್ನ ಹೆಂಡತಿಗೆ ಹೇಳ್ಬೇಡಿ ಅಂದೆ. ಅದೇ ಅವ್ರ ಪ್ರೀತಿಯಿಂದ ಅದು ಹೇಳ್ತಾರೆ, ನಾವು ಅದನ್ನು ತಮಾಷೆಯಲ್ಲಿ ಲೇವಡಿ ಮಾಡಿದೆ. ನಿಮ್ಮ ಮಗಳ ಜೊತೆಲಿದ್ರು? ಹ್ಞೂ ಸರ್, ನನ್ನ ಮಗಳು ಬೇಗ ಬಯಸ್ಕೊಂಡೆ, ಅದೆಲ್ಲ ಆಯ್ತು, ಅದು ಬೇರೆ ವಿಚಾರ. ಬಟ್ ಆಯಿತು. ಒಂದು ಎಮೋಷ್ನಲ್ ಹೇಳ್ತೀನಿ. ನನ್ನ ಸ್ನೇಹಿತನ ಮಗಳು ಮದುವೆ ಆಯಿತು ಮೈಸೂರಲ್ಲಿ. ಸೊ ನಾನು ಇಲ್ಲಿಂದ ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗಿ ಮದುವೆಗೆ ಅಟೆಂಡ್ ಮಾಡಿದ್ರೆ ಅಲ್ಲೆಲ್ಲರೂ ಮುತ್ಕೊಂಡ್ರು ನನ್ನ. ಮುತ್ಕೊಂಡ್ಬಿಟ್ಟು ಅಡುಗೆ ಚೆನ್ನಾಗಿದೆ, ಬೊಂಬಾಟ್ ಭಾಷಣ ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಫೋಟೋಗಳು ಅದು ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಒಂದು ಅಜ್ಜಿ ಬಂದು ಅಳ್ತಾಯಿದ್ರು ಬಿಡೋ ಅಂತ. ನಾನು ಯಾಕಜ್ಜಿ ಕಣ್ಣೀರು ಹಾಕ್ತಿದ್ರೆ, ಏನಿದು ಎಂಥ ಕೆಲಸ ಮಾಡಿದ್ದೀಯ ಗೊತ್ತಾ ನಿನಗೆ ಗೊತ್ತಿಲ್ಲ ನೀನು ಎಂಥ ಕೆಲಸ ಮಾಡಿದ್ದೀಯಾ ಅಂತ. ನಾನು ಏನು ಮಾಡಿದ್ದೀನಿ, ಇದು ಯಾಕೆ ಹಿಂಗೆ ಅಳ್ತಾ ಇದ್ದಾರೆ ಅಂತ ಫುಲ್ ಗಾಬರಿ ನನಗೆ. ಯಾಕೆ ಹಿಂಗೆ ಬಂದು ಏಕ್ದಮ್ ನನ್ನ ಮೇಲೆ. ನನಗೆ ಏನಾಯ್ತು ಹೇಳಿ ಅಂದರೆ, ನೀ ಮನೆಗೆ ಬಾ, ಇವಾಗ ಆ ಮನೆಗೆ ಈಗಲೇ ಬಾ ಅಂದರು. ನಾನು ಮನೆಗೆ ಆಮೇಲೆ ಬರ್ತೀನಿ, ಮದುವೆಗೆ ಬಂದಿದ್ದು, ಅದೆಲ್ಲ ಬೇಡ ನೀನು ಮನೆಗೆ ಬಾ ಅಂತ ಗಲಾಟೆ. ಹತ್ತತ್ರ ಒಂದು 85 ವರ್ಷ ಇರ್ಬೋದು ಆಕೆಗೆ. ಸರಿ, ಅವ್ರ ಜೊತೆ ಅವ್ರ ಮನೆಗೆ ಹೋದೆ. ನನ್ನದೇ ಕಾರ್ ತೊಗೊಂಡು ಹೋದರೆ ಅವ್ರ ಮನೇಲಿ ಅವ್ರ ಯಜಮಾನ್ರಿದ್ದರು. ಅವರು ನನ್ನ ನೋಡಿ ಫುಲ್ ಖುಷಿ ಆಗ್ಬಿಟ್ರು. ಅಯ್ಯೋ ಬನ್ನಿ ಕೂತ್ಕೊಳ್ಳಿ ಅಂತ ಕೂಡಿಸ್ಬಿಟ್ಟು, ನೋಡಿ ನನಗೆ ಒಬ್ಬ ಮಗ ಇದ್ದಾನೆ, ನನ್ನ ಮಗನಿಗೆ ಒಬ್ಬ ಮಗ ಇದ್ದಾನೆ, ಇಷ್ಟೇ ನಮ್ಮ ಫ್ಯಾಮಿಲಿ. ಆದರೆ ನಮ್ಮ ಮಗನ ಮೊಮ್ಮಗ ಅವನು ಬುದ್ಧಿಮಾಂದ್ಯ ಮಗು, ಅದು ಅವನೊಬ್ಬನೇ ನಮ್ಮ ವಂಶದ ಕುಡಿ, ಅವನನ್ನು ಒಂದ್ಸಲಿ ಭೇಟಿ ಮಾಡಿಬಿಡಿ ನೀವು ಅಂದರು. ನಾನು ಆಯಿತು ಅಂದೆ. ಒಳಗಡೆಯಿಂದ ಕರ್ಕೊಂಬಂದರು. ಅಷ್ಟೊತ್ತಿಗೆ ಅಜ್ಜಿ, ಆ ಮಗು ಅವನಿಗೆ 15 ವರ್ಷ ಆಗಲಿ. ಓಕೆ, ನಾನು ನೋಡಿದ ತಕ್ಷಣ ಬೊಂಬಾಟ್ ಅಂದ. ಓಡ್ ಬಂದು ನಾನು ಗಟ್ಟಿಗೆ ಹಿಡ್ಕೊಂಬಿಟ್ಟ. ಆಗ ಅಜ್ಜಿ ತಾತ ಹೇಳ್ತಾರೆ, ಇವನು ಬಾಯಿಂದ ಒಂದು ಮಾತು ಕೇಳೋಕ್ಕೆ ನಾವು ಸಾಯ್ತಾ ಇದ್ದೀವಿ. ಅಪ್ಪ ಅಮ್ಮ ಅಜ್ಜಿ ತಾತ ಏನೂ ಹೇಳೋದು ಒಂದೇ ಪದ, ಬೊಂಬಾಟ್ ಅಂತ. ನೀನು ಪ್ರೋಗ್ರಾಮ್ ನೋಡ್ತಾನೆ ಬೊಂಬಾಟ್ ಅಂತ ಟಿ ವಿ ತೋರಿಸ್ತಾನೆ, ನಾನು ಟಿ ವಿ ಹಾಕಬೇಕು. ಬೊಂಬಾಟ್ ಅಂತಾನೆ ಇರ್ತಾನೆ, ತಿನ್ಬೇಕ್ರಲ್ಲ ಬೊಂಬಾಟ್ ಅಂತ, ಅದೊಂದೇ ಪದ ಹೇಳೋದು ಅವನು. ಅಪ್ಪ ಎಮೋಷ್ನಲ್ ಫೀಲಿಂಗ್. ಸುಮಾರು ಒಂದು ಅರ್ಧ ಗಂಟೆ ಅವ್ರ ಮನೇಲಿದ್ದೆ. ಆ ಮಗು ನನ್ನನ್ನು ಬಿಡೋಕ್ಕೆ ರೆಡಿ ಇಲ್ಲ. ಆ ಥರ ಎಲ್ಲ ಅಭಿಮಾನ ಇರೋವಂಥದ್ದು ತುಂಬ ಇದೆ, ತುಂಬ ಆ ಥರದ್ದು ಸಂದರ್ಭಗಳಿದೆ. ವೆರಿ ನೈಸ್, ಟಚಿಂಗ್. ಇನ್ನೊಂದ್ಸಲಿ ನಮ್ಮ ಸ್ನೇಹಿತರೊಬ್ಬರು ಟಿ ವಿಲಿದ್ದರು, ಅವ್ರ ಮಗಳ ಮದುವೆಗೆ ಹೋಗಿದ್ದೆ. ನಾನು ಈ ಥರ ಫ್ರಂಟ್ ರೋ ಅಲ್ಲಿ ಕೂತಿದ್ದೀನಿ. ನನ್ನ ಪಕ್ಕದಲ್ಲಿ ಟಿ ವಿ ಎಲ್ಲ ಪದಾಧಿಕಾರಿಗಳೆಲ್ಲ ಕೂತಿದ್ದಾರೆ, ಇನ್ಕ್ಲೂಡಿಂಗ್ ರಾಮೋಜಿರಾವ್ ಕೂತಿದ್ದಾರೆ. ನಾನು ಹಿಂಗೆ ಕೂತಿದ್ದೀನಿ. ಒಂದು ಹಣ್ಣು ಮುದುಕಿ ಬಂದರು. ಅವ್ರಿಗೇನಾದ್ರು 90-95 ವರ್ಷ, ಮುಖ ಎಲ್ಲ ಸುಕ್ಕಾಗ್ಬಿಟ್ಟು ಒಂದು ಸೋಡಾ ಬುಡ್ಡಿ ಎಲ್ಲ ಹಾಕೊಂಡ್ರು ಅಂತ ಹೆಣ್ಸಿ. ಆಕೆ ಬಂದ, ನೀನೇನ ಟಿ ವಿನಲ್ಲಿ ಅಡುಗೆ ಎಲ್ಲ ಮಾಡೋದು? ಹೌದು ನಾನೇ. ಏನು ಚೆನ್ನಾಗಿ ಮಾಡ್ತೀಯ, ಮಂಡ್ಯ ಇದೆ, ಹೆಣ್ಮಕ್ಳೆಲ್ಲ ನೋಡಿ ನಾಚ್ಕೋಬೇಕು ನೀನು ಮಾಡೋ ಅಡುಗೆನ ಅಂದರು. ಹಾಂ ಥ್ಯಾಂಕ್ಸ್ ಅಜ್ಜಿ, ನಿನ್ನ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ನಾನು ಅಂದರು. ನಾನು ಆಯ್ತು ಅಜ್ಜಿ ಅಂದ್ಬಿಟ್ಟು ನಿಂತ್ಕೊಂಡೆ. ಫೋಟೋಗ್ರಾಫರು ಈ ಕಡೆ ತಿರ್ಕೋ, ನೀನು ಅಂಡು ಎಷ್ಟೊತ್ತು ನೋಡೋದು, ತಿರ್ಕೋ ಈ ಕಡೆಗೆ, ನಮ್ಮಿಬ್ಬರದು ಒಂದು ಫೋಟೋ ತೆಗಿ ಅಂದರು. ಒಂದು ಕ್ಯಾಮರಾ ಹಿಡ್ಕೊಂಡು ನಾನು ಪಕ್ಕದಲ್ಲಿ ನಿಂತ್ಕೊಂಡೆ. ಹೆಗಲ್ ಮೇಲೆ ಕೈ ಹಾಕೋ, ಏನಂಗೆ ನಿಂತಿದ್ಯಾ ನಾಚ್ಕೊಂಡು. ನಾನು ಅಜ್ಜಿ ಮೇಲೆ ಹೆಗಲ್ ಮೇಲೆ ಕೈ ಹಾಕ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು. ಆ ವಯಸ್ಸಲ್ಲಿ ಅವ್ರಿಗೆ ಅಂಥ ಜೀವನೋತ್ಸಾಹ. ಲವ್ಲಿ, ವೆರಿ ನೈಸ್. Take on patra and dumping all the bendekais, put salt and all the bendekais, and ellel gap kansutto allal put the all bendekais. Right in the left of the bucket, left in the melina kilgade. Taking it and putting it on the plate. Oostagiradella side age itkondre bendekai kurum ready. ಹುಡುಗಿ ಹತ್ರ ಚಾಲೆಂಜ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕೂತಿದ್ದಾಗ, ಇವಾಗ ನಾನು ನಿಂಗೆ ಒಂದು ಮುತ್ತು ಕೊಡ್ತೀನಿ, ಆದರೆ ನಿನ್ನ ಟಚ್ ಮಾಡಲ್ಲ, ಬಟ್ ನಿನಗೆ ನಾನು ಮುತ್ತು ಕೊಟ್ಟಿದ್ದು ಫೀಲ್ ಆಗುತ್ತೆ ಅಂತ. ಅದು ಹೆಂಗಾಗುತ್ತೆ, ಟಚ್ ಮಾಡಿದಿರ ಹೆಂಗ ಫೀಲ್ ಆಗುತ್ತೆ, ಫೀಲ್ ಆಗುತ್ತೆ.
ಬಿಟ್ಕೊಡ್ತೀಯಾ? ನಂಗೆ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಭಾರಿ ಕುತೂಹಲ ಸರ್. ಇದನ್ನ ಹೇರ್ ಸ್ಟೈಲ್ ಅನ್ಬೇಕಾ ಹೆಡ್ ಸ್ಟೈಲ್ ಅನ್ಬೇಕಾ? ಮುಖ ಎಲ್ಲಿವರೆಗೂ ತೊಳ್ಕೊತೀರಾ ನೀವು ಅಂತ. ನಾವೆಲ್ಲ ದೇವಸ್ಥಾನಗಳಿಗೆ ಹೋದ್ರೆ ಭಗವಂತ ದಯವಿಟ್ಟು ಕಾಪಾಡಪ್ಪ, ಈ ವರ ಕೊಡಪ್ಪ, ನಿನಗೆ ಬಂದು ಮುಡಿ ಕೊಡ್ತೀನಪ್ಪ ಅಂತ ಕೇಳ್ಕೊತೀವಿ. ತಾವೇನ್ ಕೇಳ್ಕೊತೀರಾ? ಯಾರಿಗಾರು ಕೋಪ ಬಂದ್ರೆ ಬೈಬೇಕಾದ್ರೆ ನಂದು ಒಂದ್ ಸಣ್ಣದು ಏನು ಕಿತ್ಕೊಳಕ್ಕಾಗಲ್ಲ ನೀನು ಅಂತೀವಿ. ತಾವು ನೀವು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಫ್ರೆಂಡ್ಸ್? ಹಾ, ಚಿಕ್ಕ ಹುಡುಗ ಆದಾಗಿಂದ. ಆಕ್ಚುಲಿ ನಾವು ಓದ್ತಾ ಇರ್ಬೇಕು, ರಾತ್ರಿ 1:30-2 ಗಂಟೆ ಇರ್ಬೇಕು. ಕಳ 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 ಅಂತ ಸೌಂಡ್ ಕೇಳಿಸ್ತು. ಈಗ ನಿಮ್ಮ ಕೂದಲು ಬಗ್ಗೆ. ಕೂದಲು ಒಂಥರ ಸೌಂದರ್ಯವರ್ಧಕ, ವಯಸ್ಸಾಗ್ತಾ ಆಗ್ತಾ ಬೆಳ್ಳಗಾಗತ್ತೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.